ನಮ್ಮ ಸಿನಿಮಾದ ಕಲಾವಿದರನ್ನ ವೇದಿಕೆಗೆ ಬರಮಾಡ್ಕೊಳ್ತಾ ಇದೀವಿ. ಹುಲಿ ಕಾರ್ತಿಕ್ ಅವರು ಮಜಾ ಭಾರತ ಖ್ಯಾತಿಯ ಹುಲಿ ಕಾರ್ತಿಕ್ ಅವರನ್ನ ವೇದಿಕೆಗೆ ಬರಮಾಡ್ಕೊಂಡು ಅವರ ಪಾತ್ರದ ಬಗ್ಗೆ ತಿಳ್ಕೊಳ್ಳೋಣ. ಎಲ್ರಿಗೂ ನಮಸ್ತೆ. ನಾವು ಏನೇ ಮಾಡಿರ್ಬೋದು, ಈಗ ಎಷ್ಟೋ ಸಿನಿಮಾ ಮಾಡಿರ್ಬೋದು ಅಥವಾ ಎಷ್ಟೇ ಶೋ ಏನೇ ಮಾಡಿರ್ಬೋದು, ಬಟ್ ಪ್ರತಿ ಸಿನಿಮಾನು ನಮ್ಗೆ ಹೊಸದಾಗಿರುತ್ತೆ, ಹೊಸತನ ಇರುತ್ತೆ. ಅದನ್ನ ತುಂಬಾ ಚೆನ್ನಾಗಿ ನನ್ನ ಪಾತ್ರನ ಮೋಲ್ಡ್ ಮಾಡಿದ್ರು ಅವರು. ಥ್ಯಾಂಕ್ ಯು ಮೇಡಮ್. ಅಷ್ಟು ಒಳ್ಳೆ ಪಾತ್ರ, ತುಂಬಾ ಚೆನ್ನಾಗಿದೆ. ಅಂದ್ರೆ ನೀವು ಸಿನಿಮಾ ನೋಡೋದ್ರ ಮೇಲೆ ಹೇಳೇ ಹೇಳ್ತೀರಾ. ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಂಗೂ ಇಲ್ಲ. ಆ ತರ ಒಂದು ಒಳ್ಳೆ ಪಾತ್ರ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಅಂತ ಪಾತ್ರಕ್ಕೆ ನನ್ನನ್ನೇ ಸೆಲೆಕ್ಟ್ ಮಾಡಿಕೊಂಡು ಅಷ್ಟು ಒಳ್ಳೆ ಪಾತ್ರನ ನಿಜ ಹೇಳ್ತೀನಿ, ಯಾರು ಬೇಕಾದ್ರೂ ಫ್ರೀ ಆಗಿ ಮಾಡೋರು, ನನಗೆ ಕಾಸು ಕೊಟ್ಟು ಮಾಡಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಹೋರಾಟಕ್ಕೆ ಒಂದು ಈಗಿನ ಸಮಾಜದಲ್ಲಿ ಒಂದು ಲೇಡೀಸ್ ನಿಂತ್ಕೊಂಡು ಅವ್ರ ಗಂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ರಾತ್ರಿ ಎಲ್ಲ ಪಾಪ ಅವರು ಡೇ ಪೂರ್ತಿ ಆಫೀಸಿಗೆ ಹೋಗ್ಬಿಟ್ಟು ರಾತ್ರಿ ಪೂರ್ತಿ ನಿದ್ದೆ ಬಿಟ್ಕೊಂಡು ನಮ್ ಜೊತೆ ಕೂತಿರೋರು. ಇವ್ರು ಇದಕ್ಕೆ ಪಾಪ ಅವ್ರು ಅನುಭವಿಸಿದ್ದಾರೆ. ಅವ್ರು ನೆನ್ಸ್ಕೊಳ್ಳೇಬೇಕು. ಯಾಕಂದ್ರೆ ಈ ಸಿನಿಮಾ 100% ಆಗಕ್ಕೆ ಅದರಲ್ಲಿ ಮೋಸ್ಟ್ಲಿ ನನ್ನ ಪ್ರಕಾರ 50% ಸರ್ ಕಾರಣ. ಅಷ್ಟು ಸಪೋರ್ಟಿವ್ ಆಗಿ ಎಲ್ರು ಮನೇಲೂ ನಿಂತ್ಕೊಳಲ್ಲ, ಅಪ್ಪ ಅಮ್ಮನೇ ನಿಂತ್ಕೊಳಲ್ಲ. ಅಂತದ್ದು ಗಂಡ ಅಮ್ಮ ನೀನ್ ದುಡಿತೀಯ ತಾನೆ, ಅಮ್ಮ ಸುಮ್ಮನೆ ಇರ್ಬಿಡಮ್ಮ ಹಿಂಗೆಲ್ಲ ಮಾತಾಡ್ಬಿಡ್ತಾರೆ. ಅಂತಂದ್ರೆ ಅವ್ರು ಒನ್ ಆಫ್ ದಿ ಡೈರೆಕ್ಟರ್ ಆಗಿ ಜೊತೆಗೆ ನಿಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವ್ ಹಿಂಗ್ ನಿಲ್ಲೋದಕ್ಕೋಸ್ಕರ ನಮ್ಮತ್ತೆ ಎಷ್ಟೋ ಕಲಾವಿದ್ರು ಹೊಟ್ಟೆ ತುಂಬುತ್ತೆ, ಒಳ್ಳೆ ಕಂಟೆಂಟ್ ಆಚೆಗೆ ಬರೋ ಕಾರಣ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾಕ್ಕೆ ಒಳ್ಳೇದಾಗಿ. ಆಮೇಲೆ ಆಕಾಶ್ ಕೂಡ ತುಂಬಾ, ಅವರಿಗೆ ನಾನು ಹೀರೋ, ಅವ್ರ ಬಗ್ಗೆ ನಾನು ಹೇಳ್ಬೇಕು. ನಾನು ಹೀರೋ ಅಂದ್ರೆ ಯಾವ್ದು ಇರ್ಲಿಲ್ಲ. ಜನರೇಟರ್ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಇವರೇ ಹೋಗಿ ಸ್ಟಾರ್ಟ್ ಮಾಡೋರು. ಕಾಸ್ಟ್ಯೂಮ್ ನಮ್ದೆಲ್ಲ ಕಾಸ್ಟ್ಯೂಮ್ ಬಂದಿಲ್ಲ ಅಂದ್ರೆ ಅವರೇ ಕೈಯಲ್ಲಿ ಇಟ್ಕೊಂಡು ಓಡ್ ಬರೋರು. ತುಂಬಾ ಚೆನ್ನಾಗಿ ಅವರು ಈ ಸಿನಿಮಾನ ಅವರು ಒಬ್ರು ಆರ್ಟಿಸ್ಟ್ ಅಲ್ಲದೆ ಅಲ್ಲಿ ಯಾರೋ ಕೆಲಸ ಮಾಡಿರ್ತಾರೆ, ಕೆಲಸ ಮಾಡಿ ಹಗ್ಲು ರಾತ್ರಿ ಇಡೀ ಸ್ಕ್ರಿಪ್ಟ್ ಆಮೇಲೆ ಸೆಟ್ ವರ್ಕ್ ಹೊಗೆ ಸ್ಮೋಕ್ ಹಾಕೋದಿಲ್ವಾ, ಇವರೇ ಹೋಗಿ ಸ್ಮೋಕ್ ಹಾಕ್ತಾ ಇರೋರು. ಅಷ್ಟು ಡೌನ್ ಟು ಅರ್ತ್ ಆಗಿ ಇದಕ್ಕೆ ಆಕ್ಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದಲ್ಲಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮೇಡಮ್, ಒಳ್ಳೇದಾಗ್ಲಿ. ಸರ್ ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್, ಒಳ್ಳೇದಾಗ್ಲಿ. ಒನ್ ಸೆಕೆಂಡ್ ಶರಣ್ ಸರ್, ಕೋಟಿ ನಮ್ಮ ಸಿನಿಮಾಕ್ಕೆ ನೀವು ಕಾಲಿಟ್ಟಿರೋದು ಲಕ್ಷ್ಮಿ ಕಾಲಿಟ್ಟಂಗೆ, ಮನೆ ವರಲಕ್ಷ್ಮಿ ಎಲ್ರು ಮನೆ ಕಾಲಿಟ್ಟಂಗೆ ನಮ್ ಶರಣ್ ಸರ್ ಕಾಲಿಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಒಳ್ಳೇದಾಗಿ. ಸೊ ಹಾಗೆ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಆಫ್ ಮ್ಯಾನ್ ದೇರ್ ಇಸ್ ಅ ವುಮನ್ ಅನ್ನೋಗೆ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಆಫ್ ವುಮನ್ ದೇರ್ ಇಸ್ ಅ ಮ್ಯಾನ್. ಪ್ರಶಾಂತ್ ಸರ್, ಥ್ಯಾಂಕ್ ಯು ಸೋ ಮಚ್. ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ಬೇಕು ಇದು ಜೀವನವೇ ಹಾಗೆ. ಸೊ ಎನಿವೇಸ್, ಈ ತರ ಸಪೋರ್ಟಿವ್ ಆಗಿದ್ರೆ ಖಂಡಿತವಾಗ್ಲೂ ಫ್ಯಾಮಿಲಿ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ, ನೆಕ್ಸ್ಟ್ ಧರ್ಮೇಂದ್ರ ಸರ್ ಅವರಿದ್ದಾರೆ, ಅವರನ್ನ ವೇದಿಕೆಗೆ, ಧೀರೇಂದ್ರ ಸರ್ ಅವರಿದ್ದಾರೆ, ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಅವರ ಪಾತ್ರದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಹಾಗಾದ್ರೆ ಇವತ್ತು ಎಲ್ಲರಿಗೂ ನಮಸ್ಕಾರ. ಲಂಗೋಟಿ ಮ್ಯಾಚ್ ಹೆಸರು ಕೇಳಿದಾಗ ನನಗೂ ಸ್ವಲ್ಪ ವಿಚಿತ್ರ ಅನಿಸ್ತು. ಸಂಜೋತ್ ಅವರು ನನಗೆ ಕರೆ ಮಾಡಿ ಒಂದು ಪಾತ್ರ ಇದೆ ಮಾಡ್ತೀರಾ ಅಂತ. ನಾನು ಬಿಡುವಾಗಿದ್ದೆ ಅವಾಗ, ಆಗ್ಬೋದು ಮಾಡ್ತೀನಿ ಅಂತ ಹೇಳಿ ಅವ್ರನ್ನ ಹೋಗಿ ಮೀಟ್ ಮಾಡಿದೆ ನಾನು ಅವ್ರ ಮನೆಯಲ್ಲಿ. ಆಮೇಲೆ ನಮ್ಮ ದೃಶ್ಯಗಳೇನಿದೆ ನಾನು ಫಸ್ಟ್ ಒಂದು ಕತೆ ಹೇಳಿದ್ವಿ. ಕತೆ ಹೇಳಿದ್ಮೇಲೆ ಆ ದೃಶ್ಯಗಳನ್ನ ಸಾಕಷ್ಟು ಸಲ ರಿಹರ್ಸಲ್ ಮಾಡಿಸಿದ್ವಿ ಅವ್ರ ಮನೆಯಲ್ಲಿ. ಅದಕ್ಕೆ ಇಷ್ಟೇ ಟೈಮು ಅಷ್ಟೇ ಟೈಮ್ ಅಂತಿಲ್ಲ, ಇವತ್ತು ಬರ್ತೀರಾ ನಾಳೆ ಬರ್ತೀರಾ ಅಂತ ಹೇಳಿ ಪ್ರತಿ ಸಲ ಕರ್ಕೊಂಡು ಬಂದು ಅವ್ರ ಮನೆಯಲ್ಲಿ ರಿಹರ್ಸಲ್ ಮಾಡಿಸಿ ಪಕ್ಕ ಮಾಡಿ, ನಾಳೆ ಶೂಟಿಂಗ್ ನಲ್ಲಿ ಹೇಗಾಗಬೇಕು ಆ ದೃಶ್ಯ ಅನ್ನೋದು ಅವ್ರ ಕಣ್ಣು ಮುಂದೆ ಇತ್ತು. ಅದು ನಮ್ಮ ಕೈ ತೆಗೆಸಿದ್ರು. ಹೀಗಾಗಿ ನಾವು ಕ್ಯಾಮ್ರಾ ಮುಂದೆ ನಿಂತಾಗ ನಮ್ಗೆ ಕಷ್ಟ ಆಗಲಿಲ್ಲ, ಸಲೀಸ ಹೊಂಟೋಯ್ತು, ಈಸಿ ಹೊಂಟೋಯ್ತು, ಎಲ್ಲೂ ಒದ್ದಾಗಲಿಲ್ಲ. ರೀಟೇಕ್ ಆಗಿ ತುಂಬಾ ಕಮ್ಮಿ, ಅಷ್ಟು ಚೆನ್ನಾಗಾಯ್ತು. ಲಂಗೋಟಿ ಮ್ಯಾನ್ ಕಥೆ ಚಿಕ್ಕದಾಗಿ ಹೇಳ್ಬೇಕು ಅಂತಂದ್ರೆ, ಇದು ಒಂದು ತಲೆಮಾರುಗಳ ಘರ್ಷಣೆ. ನಾನು ನೋಡಿದ್ರೆ ಗೊತ್ತಾಗುತ್ತೆ ಹಿರಿಯರು ಅಂತ ಹೇಳಿ, ಆಕಾಶ್ ನೋಡಿದ್ರೆ ಗೊತ್ತಾಗುತ್ತೆ ಚಿಕ್ಕವರು ಅಂತ ಹೇಳಿ. ಸೊ ನಮ್ಮಿಬ್ಬರು ನಡುವೆ ನಡೆಯುವಂತ ಒಂದು ಘರ್ಷಣೆ. ಆಚಾರ ವಿಚಾರಗಳನ್ನು ಪಾಲಿಸಬೇಕು ಅಂತ ನಾನು, ಯಾಕೆ ಪಾಲಿಸಬೇಕು ಅಂತ ಅವನು, ಆಂಗ್ರಿ ಮ್ಯಾನ್. ಸೊ ಈ ಘರ್ಷಣೆ ಹೇಗೆ ನಡೀತೆ ಆ ಕಥೆ ಇದರಲ್ಲಿ ಸಿನಿಮಾದಲ್ಲಿ ಅನ್ನೋದನ್ನ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ. ಒಂದೊಂದಾಗಿ ಬಿಸ್ಕೊಳ್ತಾ ಹೋದಾಗೆ ನಿಮ್ಗೆ ಗೊತ್ತಾಗುತ್ತೆ. ಕೊನೆಗೆ ಏನಾಗುತ್ತೆ, ಆಚಾರ ವಿಚಾರನೂ ಮುಖ್ಯ ಅಲ್ಲ, ಆಧುನಿಕತೆ ಮುಖ್ಯ ಅಲ್ಲ, ಮುಖ್ಯ ಆಗ್ಬೇಕಾಗಿರೋದು ಮಾನವೀಯತೆ ಮಾತ್ರ, ಅದು ಮುಖ್ಯ ಆಗುತ್ತೆ. ಸೊ ಲಂಗೋಟಿ ಅನ್ನೋದು ಒಂದು ಸಿಂಬಾಲಿಸಮ್ ಅಷ್ಟೇ, ಬೇಕೇ ಬೇಕು. ಅದಿಲ್ಲದ್ರೆ ಆಗೋದಿಲ್ಲ. ಅದಕ್ಕೆ ಬೇರೆ ಬೇರೆ ಫಾರ್ಮ್ ಕೊಡ್ತೀವಿ ನಾವು ಆ ಲಂಗೋಟಿ.
ನಾವು ಹಾಕೊಳ್ತಾ ಇದ್ದ ಆವಾಗಿಂದ ಹಿಂದಿನ ಕಾಲದಲ್ಲಿ ಲಂಗೋಟಿ ಅಂತ, ಅದನ್ನೇ ಇವಾಗ ಕಾಚ ಅಂತಾರೆ, ನಿಕ್ಕರ್ ಅಂತಾರೆ, ಏನ್ ಬೇಕಾದ್ರೆ ಅಂತಾರೆ. ಆದ್ರೆ ಶಂಕರಾಚಾರ್ಯರ ಬಗ್ಗೆ ಬಹಳ ಚೆನ್ನಾಗಿ ಒಂದು ಸ್ತೋತ್ರ ಬರೆದಿದ್ದಾರೆ, 5 ಶ್ಲೋಕ ಇರುವಂಥದ್ದು. ಕೌಪೀನವಂತಹ ಸುಲು ಭಾಗ್ಯವಂತಹ ಅಂತ ಹೇಳಿ ಕೌಪೀನ ಪಂಚಕಾಂತ ಬಗ್ಗೆ ಅದರಲ್ಲಿ ಇದನ್ನೆಲ್ಲ ವಿವರಿಸ್ತಾರೆ. ಇದರಿಂದ ಏನು ನಮ್ಗೆ ಅಡ್ವಾಂಟೇಜ್ ಇದೆ, ಅನುಕೂಲ ಇದೆ, ಯಾಕೆ ಹಾಕೋಬೇಕು ಇದರಿಂದ ಏನ್ ಮಾಡ್ಬೋದು ಅಂತೇಳಿ. ಅದೇ ತರ ಪುರಂದರದಾಸರು ಒಂದು ಹಾಡು ಬರ್ದಿದ್ದಾರೆ, ಲಂಗೋಟಿಗಳು ಒಳ್ಳೆಯದಲ್ಲ ಅಂತ. ಅಂದ್ರೆ ಇದ್ರದ್ದು ಅಡ್ವಾಂಟೇಜ್ ಎಲ್ಲ ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತಿತ್ತು, ಜನಕ್ಕೆ ತಿಳಿಲಿ ಅಂತ ಹೇಳಿ ಅದನ್ನೆಲ್ಲ ಮಾಡಿದ್ರು. ಆದ್ರೆ ಏನಾಗಿದೆ, ನಮ್ಗೆ ಅದನ್ನೇ ಯಾಕೆ ಮಾಡ್ಬೇಕು, ಅಪ್ಪ ಹಾಕಿದ ಆಲಂಬನ ಅದಕ್ಕೆ ಯಾಕೆ ನಿಂತು ಹಾಕ್ಬೇಕು, ಬೇಕಾಗಿಲ್ಲ, ನಾವು ಬೇರೆ ಮಾಡೋಣ. ಹೊಸದಾಗಿ ಇವಾಗ ಇಷ್ಟೆಲ್ಲ ಬಂದಿದೆ, ಇದೆಲ್ಲ ಒಂಥರ ಬ್ರಾಂಡೆಡ್ ಇದು ಬಂದಿದೆ, ಅದನ್ನು ಉಪಯೋಗಿಸ್ತೀವಿ. ಈ ಕಾನ್ಫ್ಲಿಕ್ಟ್ ಅಲ್ಲಿ ಕೊನೆಗೆ ಮಾನವೀಯತೆಯನ್ನು ಗೆಲ್ಲುತ್ತೆ ಅನ್ನೋದು ಈ ಸಿನಿಮಾ ತೋರಿಸುತ್ತೆ. ದಯವಿಟ್ಟು ಎಲ್ಲರೂ ಸಿನಿಮಾಗೆ ಬನ್ನಿ, ಸಿನಿಮಾ ನೋಡಿ. ಧನ್ಯವಾದ. ಈಗ ನಮ್ಮ ಸಿನಿಮಾದ ಮತ್ತೊಬ್ರು ಕಲಾವಿದರಾಗಿರುವಂತಹ ಸಾಯಿ ಪವನ್ ಕುಮಾರ್ ಅವರನ್ನ ಬರ್ಮಾಡ್ಕೊಳ್ಳೋಣ. ರಾಧೆ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರದವ್ರಿಗೂ ಹಾಗೂ ಶರಣ್ ಸರ್ ಹಾಗೂ ಕಾರ್ತಿಕ್ ಹಾಗೂ ನಮ್ಮ ತಂದೆ ಆಗಿರುವಂತಹ ಜಿಲ್ಲಾಧ್ಯಕ್ಷರಾಗಿರುವಂತಹ ಅವ್ರಿಗೆ ಎಲ್ಲರಿಗೂ ಧನ್ಯವಾದಗಳು. ಮೊದಲನೇದಾಗಿ ಇದು ನನ್ನ ಮೊದಲನೇ ಚಿತ್ರ. ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಕೂಡ ಬಂದು ಮಾತಾಡ್ತಾ ಇದ್ದೀನಿ. ಈ ಫಿಲಮ್ ಬರೋದಕ್ಕೆ ಕಾರಣ ಮೊದಲನೇದಾಗಿ ನನ್ನ ಫ್ರೆಂಡ್ ಆಶಿಕಾ ಅಂತ, ಅವರಿಂದ ನಾನು ಈ ಫಿಲಮ್ ಬಂದು ಮ್ಯಾಮ್ ಸಂಜೋತಾ ಮ್ಯಾಮ್ ಅವ್ರಿಗೆ ಪರಿಚಯ ಆದೆ. ಮ್ಯಾಮ್ ಥ್ಯಾಂಕ್ ಯು ಈ ಫಿಲಮ್ಗೆ ಚಾನ್ಸ್ ಕೊಟ್ಟಿರೋದಕ್ಕೆ. ಹಾಗೂ ಆಕಾಶ್ ಫಿಲಮ್ ಹೀರೋ ಅವರು ತುಂಬ ನನಗೆ ಸಪೋರ್ಟ್ ಮಾಡಿ ಫಿಲಮ್ ಸ್ಟಾರ್ಟಿಂಗಿಂದ ನನಗೆ ಆ್ಯಕ್ಟಿಂಗ್ ಹೇಗೆ ಮಾಡ್ಬೋದು, ಹೇಗೆ ನನ್ನ ಐಬ್ರೋ ಮೂಮೆಂಟ್ಸ್ ಹೇಗೆ ಹಿಂಗೆ ಮಾಡಬೇಕು ಅಂತ ಎಲ್ಲ ಹೇಳಿದ್ರು. ಮೊದಲನೇದಾಗಿ ನನ್ನ ಪಾತ್ರ ಬಂದು ಇದರಲ್ಲಿ ನೆಗೆಟಿವ್ ರೋಲ್. ನನ್ನ ನೋಡಿದ್ರೆ ನೆಗೆಟಿವ್ ರೋಲ್ ಅಂತ ನನಗೆ ಒಂದೊಂದು ಟೈಮ್ ಡೌಟ್ ಆಗುತ್ತೆ. ಎಲ್ಲರಿಗೂ ಹೇಳಿದ್ದಾರೆ ಕೂಡ, ಆದರೆ ಮಾಡಿದ್ದೀನಿ. ನೋಡಿ ಪಾತ್ರ ನೋಡಿ ನೀವು ಖುಷಿ ಆಗ್ತೀರಾ. ಏನು ಹೇಳಬೇಕಂದ್ರೆ ಇದರಲ್ಲಿ ಲಂಗೋಟಿ ಹೀರೋ, ಅಂಡರ್ವೇರ್ ಬಂದು ವಿಲನ್, ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರ ಮೇಲೆ ರಿವೀಲ್ ಮಾಡೋಕ್ಕೆ ಇಷ್ಟಪಡಲ್ಲ. ದಯವಿಟ್ಟು ಎಲ್ಲರೂ ಬಂದು ನಮ್ಮ ಚಿತ್ರವನ್ನು ನೋಡಿ ಹೊಸ ಕಲಾವಿದರಿಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಪವನ್ ಅವರೇ, ಥ್ಯಾಂಕ್ ಯು. ಸೊ ಈಗ ಚಿತ್ರದಲ್ಲಿ ಮತ್ತೊಂದು ಪಾತ್ರವನ್ನ ನಿರ್ವಹಿಸಿರುವಂತಹ ನಮ್ಮ ಗೋವಿಂದ್ ಅವರು, ಪಲ್ಟಿ ಗೋವಿಂದ್ ಅವರನ್ನ ವೇದಿಕೆಗೆ ಬರಮಾಡ್ಕೊಳ್ಳೋಣ. ಮೊದಲನೇದಾಗಿ ನಮ್ಮ ಸೀನಿಯರ್ ಹೇಳ್ಬಿಟ್ರು, ನಮ್ಮ ಉದಿ ಕಾರ್ತಿಕ್ ಅವರು. ನಮ್ಮ ಶರಣಣ್ಣಂದು ಯಾವುದೇ ಕಾರ್ಯಕ್ಕೆ ಹೋದ್ರು ಅದು ಒಂದು ಗೋಲ್ಡನ್ ಹ್ಯಾಂಡು, ಪಾಸಿಟಿವ್ ಹ್ಯಾಂಡು. 100 ಚಿತ್ರ ಕಮಿಡಿಯನ್ ಆಗಿ, 100ನೇ ಚಿತ್ರ ಆದ್ಮೇಲೆ ಹೀರೋ ಆಗಿ ನಮ್ಗೆಲ್ಲ ಬಂದು ಸ್ಫೂರ್ತಿದಾಯಕರಾದಂಥ ನಮ್ಮ ನಟರು ಶರಣ್ ಸರ್, ನಿಮ್ಗೆ ಧನ್ಯವಾದಗಳು. ಲಂಗೋಟಿ ಅಂದ್ರೆ, ಲಂಗೋಟಿ ನಮ್ಮ ಜೀವನದ ಮೇನ್ ಪ್ರಾಪರ್ಟಿ. ಆ ಪ್ರಾಪರ್ಟಿ ಮಾತ್ರ ನಮ್ಮ ಜೀವನ ಹರೋಹರ. ಹಾಗಾಗಿ ಇವತ್ತು ದಿನದಲ್ಲಿ ಮುಖ್ಯವಾಗಿ ಮೊನ್ನೆ ಅಷ್ಟೇ ನಮ್ಮ ಕನ್ನಡ ಚಿತ್ರರಂಗದ ಎಲ್ಲ ಹಿರಿಯರು ಸೇರಿ ಕನ್ನಡ ಚಿತ್ರರಂಗ ಸ್ವಲ್ಪ ಅಲ್ಲಿ ಆಗ್ತಾ ಇದೆ. ಒಂದು ಒಳ್ಳೇದಾಗಲಿ, ಎಲ್ಲ ಕಲಾವಿದರಿಗೂ ಒಳ್ಳೇದಾಗಲಿ ಅಂತ ನಮ್ಮ ಚಿತ್ರರಂಗದ ಎಲ್ಲ ಹಿರಿಯರು ಒಂದು ಪೂಜೆ ಮಾಡಿದ್ದಾರೆ, ಅವ್ರಿಗೆ ಧನ್ಯವಾದಗಳು. ವಿಶೇಷವಾಗಿ ನಮ್ಮ ಸಂಜೋತಾ ಮೇಡಮ್ಗೆ ನಾನು ಅನಂತ ಧನ್ಯವಾದ ತಿಳಿಸ್ತೀನಿ. ಕಂಟೆಂಟ್ ರಂಗೋಟಿ ಮೇಲೆ ಕಂಟೆಂಟ್ ಕಲಾವಿದನ ಹುಡ್ಕೊಂಡು ಬಂತು ಅಂತ ಹೇಳಿದ್ರು, ಆದ್ರೆ ಆ ಒಂದು ಕಲಾವಿದರ ಗುಂಪಿನಲ್ಲಿ ನನ್ನನ್ನು ಸೇರಿಸ್ಕೊಂಡಿರೋದಕ್ಕೆ ಸಂಜೋತಾ ಮೇಡಮ್ಗೆ ಧನ್ಯವಾದಗಳು. ಜೊತೆಗೆ ಇವತ್ತು ದಿನ ಹೆಂಗಿದೆ ಅಂದ್ರೆ ನಮ್ಮ ಇಂಡಸ್ಟ್ರಿ ಒಂದ್ ಕಡೆ ಬಾಡೂಟ, ಇನ್ನೊಂದ್ ಕಡೆ ಹೋಳಿಗೆ ಊಟ. ಬಾಡೂಟ ಭೀಮಾ ಸಿನಿಮಾ, ಹೋಳಿಗೆ ಊಟ ಕೃಷ್ಣ ಪ್ರಣಯ ಸಖಿ. ಈ ಒಂದು ಸಂತೋಷ ಕೂಟದಲ್ಲಿ ನಮ್ಮ ಲಂಗೋಟಿ ಮ್ಯಾನ್ನ ಕರ್ಕೊಂಡು ಬಂದಿರೋದಕ್ಕೆ, ಈ ಒಂದು ಸುಸಂದರ್ಭದಕ್ಕೆ ಎಲ್ಲ ಮೀಡಿಯಾದವರಿಗೆ ನಮ್ಮ ಲಂಗೋಟಿ ಮ್ಯಾನ್ ಚಿತ್ರದ ತಂಡವಾಗಿ ಪ್ರೀತಿಯಿಂದ ನಾನು ಧನ್ಯವಾದ ತಿಳಿಸ್ತೀನಿ. ಜೊತೆಗೆ ನಮ್ಮ ಮಂಜುನಾಥ್ ಸರ್, ಕೆಲವೊಮ್ಮೆ ಕ್ಯಾರೆಕ್ಟರ್ ಅಂತ ಬಂದಾಗ ಕೆಲವೊಮ್ಮೆ ನರ್ವಸ್ ಆಗ್ತಾ ಇದೆ ನಾನು ಹೊಸಬ. ನಮ್ಮ ಪವನ್, ನಮ್ಮ ಆಕಾಶ್ ಸರ್, ನಮ್ಮ ಸೀನಿಯರು, ಮಗ ನೀನ್ ಯಾಕೋ ತಲೆ ಕೆಡ್ಸ್ಕೊತಾ ಇದೀಯ, ಆರಾಮಾಗಿ ಮಾಡೋ ಅನ್ನೋದ್ರ ಜೊತೆ ನಮ್ಮ ಮೇಡಮ್ ಬಂದು ಅಕ್ಕಂತ ಜೊತೆಲಿ ನಿಂತು ಏನ್ ಕೊಯ್ದು ನೀವ್ ಯಾಕೆ ತಲೆ ಕೆಡ್ಸ್ಕೊತಾ ಇದ್ರಿ, ಆರಾಮಾಗಿ ಮಾಡಿ, ನೀವು ಇದು ಒಳ್ಳೆ ಚಿತ್ರ ಆಗಿದೆ, ನೀವು ಚೆನ್ನಾಗಿ ಮಾಡ್ತಾ ಇದೀರಿ ಅಂತ ನಮ್ಗೆ ಇದೆಲ್ಲ ಮಾಡಿ. ಲಂಗೋಟಿ ಅಂತ ಬಂದಾಗ, ಲಂಗೋಟಿ ಅಂದ್ರೆ ಮೊದ್ಲು ನೆನಪಾಗಿದೆ ನಮ್ಗೆ ಅಣ್ಣ ಅವರು. ಕಾಮನಬಿಲ್ಲು ಸಿನಿಮಾದಲ್ಲಿ ಲಂಗೋಟಿನ ಹಾಕೊಂಡು ಯೋಗಾಸನವನ್ನ ಮಾಡ್ಕೊಂಡು ಒಬ್ಬ ಕಲಾವಿದರು ಹೇಗೆಲ್ಲ ಇರಬೇಕು ಅಂತ ತೋರಿಸ್ಕೊಟ್ಟಂತ ನಮ್ಮ ಅಣ್ಣ ಅವರು. ಹಾಗಾಗಿ ನಮ್ಮ ವಿಷ್ಣುದಾದ ಆಗ್ಬೋದು, ಇವತ್ತಿನ ಲಂಗೋಟಿ ಪೈಲ್ವಾನ್ ಕಿಚ್ಚ ಸುದೀಪ್ ಸರ್ ಆಗ್ಬೋದು, ಜೊತೆಗೆ
ಎಲ್ಲಾ ಹಿರಿಯ ನಟರು ಲಂಗೋಟಿ ಧರಿಸ್ಕೊಂಡು ಮೊದಲು ಅವ್ರನ್ನ ಅವರು ಗಟ್ಟಿಯಾಗಿ ನಿಂತ್ಕೊಂಡು ಚಿತ್ರವನ್ನ ಗೆಲ್ಲಿಸ್ಕೊಂಡು ಚಿತ್ರತಂಡವನ್ನ ಗೆಲ್ಲಿಸ್ಕೊಂಡು ಚಿತ್ರರಂಗವನ್ನ ಗೆಲ್ಲಿಸ್ಕೊಂಡು ನಮ್ಮಂತ ಕಲಾವಿದರಿಗೆ ದಾರಿ ಮಾಡ್ಕೊಡ್ತಾ ಇದ್ದಾರೆ. ಜೊತೆಗೆ ಜಯಲಲಿತಾ, ವಿಕ್ಟರಿ, ಅವತಾರ ಪುರುಷ ಈ ಸಿನಿಮಾಗಳೆಲ್ಲ ನೋಡ್ಕೊಂಡು ನಮ್ಮ ಶರಣ್ ಸರ್ ಅವರ ಆಕ್ಟಿಂಗ್ ನಾನು ಸ್ವಲ್ಪ ಫಾಲೋ ಮಾಡ್ಕೊಂಡು ಇವತ್ತೇನಾದ್ರೂ ಒಂಚೂರು ಮಾಡ್ತಾ ಇದೀನಿ ಅಂದ್ರೆ ಅದು ನಿಮ್ಮ ಪ್ರೀತಿಯ ಪಾತ್ರದಿಂದ ಅಂತ ನಾನು ಇದರಿಂದ ನಡೆಸ್ಕೊತೀನಿ ಸರ್. ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು, ಧನ್ಯವಾದಗಳು. ಹಾಯ್ ಎಲ್ರಿಗೂ, ನಾನು ಮೈರಾ. ನಾನು ಇದರಲ್ಲಿ ಹೀರೋಯಿನ್ ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ನಾನು ಫಸ್ಟ್ ಸಂಜಾತ ಮ್ಯಾಮ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ನಂಗೆ ತುಂಬ ಹ್ಯಾಪಿ ಆಗ್ತಿದೆ. ಆಮೇಲೆ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಲಂಗೋಟಿ ಅನ್ನೋದ್ರಲ್ಲೇ ಒಂದು ಕಾಮಿಡಿ ಇದೆ ಟೈಟಲ್ ಅಲ್ಲೇ. ಪ್ಲೀಸ್ ಎಲ್ಲರೂ ಮೂವಿಗೆ ಬಂದು ನೋಡಿ, ಇನ್ನೂ ಕಾಮಿಡಿ ಇರುತ್ತೆ. ಥ್ಯಾಂಕ್ ಯು. ಹಾಯ್ ಎಲ್ಲರಿಗೂ, ಗುಡ್ ಮಾರ್ನಿಂಗ್. ನಾನು ಫಸ್ಟ್ ಥ್ಯಾಂಕ್ ಯು ಹೇಳೋದು ಡೈರೆಕ್ಟರ್ ಮ್ಯಾಮ್ಗೆ ಮತ್ತು ಪುನೀತ್ ಸರ್ಗೆ. ಯಾಕಂದರೆ ಅವರೇ ನಮ್ಗೆ ಚಾನ್ಸ್ ಕೊಟ್ಟಿದ್ದು. ನನಗೆ ತುಂಬ ಇಷ್ಟ ಆಯಿತು. ನಾನು ಬಂದಿದ್ದ ತಕ್ಷಣ ನನಗೆ ತುಂಬ ಭಯ ಆಯಿತು, ಇದು ಹೆಂಗೆ ಮಾಡೋದು ಅಂತ. ಆಮೇಲೆ ನಮ್ಮ ಮ್ಯಾಮ್ ಹೆಲ್ಪ್ ಮಾಡಿದ್ರು, ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಹೇಳ್ಕೊಟ್ರು. ಹಂಗೆ ಕಂಟಿನ್ಯೂ ಮಾಡಿಕೊಂಡು ಟ್ರೈ ಮಾಡಕ್ಕೆ ಬಂದೆ. ಸರಿ ಅನಿಸ್ತು ನನಗೆ. ಆಮೇಲೆ ನನಗೆ ತುಂಬ ಅಂದರೆ ತುಂಬ ಬಿಸಿಲಿತ್ತು. ಹಂಗಾದ್ರೂ ಟಯರ್ಡ್ ಆಗದೆ ಇದ್ರೂ ನಾನು ಶೂಟಿಂಗ್ನ ಮಾಡಿದೆ. ಹಂಗಾದ್ರೂ ನನಗೆ ಟಯರ್ಡ್ ಆಗಿಲ್ಲ. ನಾನು ಅಲ್ಲಿ ಹೋಗಿರುವಾಗ ನಂದು ಲಂಗೋಟಿ ಇರುತ್ತಲ್ವಾ, ಆ ಲಂಗೋಟಿನ ನನಗೆ ತುಂಬಾ ಬೇಜಾರಾಗ್ತಿತ್ತು. ಇದು ಯಾವ ಲಂಗೋಟಿ, ಇದು ಹೆಂಗ್ ಹಾಕೊಳ್ಳೋದು ಅಂತ ತುಂಬಾ ಬೇಜಾರಾಯ್ತು. ಆಮೇಲೆ ಟ್ರೈ ಮಾಡಿದೆ, ಹೆಂಗ್ ಹಾಕೊಳ್ಳೋದು, ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಹೆಂಗೋ ಮಾಡಿ ಹಾಕೊಂಡೆ. ಆದ್ರೆ ಚೆನ್ನಾಗಿ ಓಡ್ತಾ ಮೂವಿ, ಅಷ್ಟೇ ಸಾಕು ನಮ್ಗೆ, ಅಷ್ಟೇ ಸಾಕು. ಆಮೇಲೆ ಇನ್ನೇನು ಇಲ್ಲ, ನಾನು ಅಷ್ಟೇ ಮಾತಾಡೋದು. ಹಂಗು ಹಿಂಗು ಹೆಂಗೋ ಲಂಗೋಟಿ ಹಾಕೊಂಡೆ ಫಿಲಂ ಸೂಪರ್ ಹಿಟ್ ಮಾಡ್ತೀಯ ಬಿಡು ನೀನು. ಓಕೆ, ಬರ್ಲಿ ಇಬ್ರು ಮುದ್ದು ಪುಟಾಣಿಗಳಿಗೆ ಜೋರಾದ ಚಪ್ಪಾಳೆ. ಅದೇ ಹೇಳ್ತಾರೆ ನೋಡಿ, ಮಕ್ಕಳು ಒಂದು ಹಾಗೆ ನೋ ಫಿಲ್ಟರ್. ನಾವು ಸ್ವಲ್ಪ ಇಲ್ಲಿ ಫಿಲ್ಟರ್ ಹಾಕ್ಬಿಡ್ತೀವಿ, ಇವ್ರಿಗೆ ಫಿಲ್ಟರ್ ಇರೋದಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್, ಆಲ್ ದಿ ಬೆಸ್ಟ್. ನೀವು ದೊಡ್ಡವರಾಗಿ ಹೀರೋಯಿನ್ ಆದ್ಮೇಲೂ ನನಗೆ ಆಂಕರಿಂಗ್ ಕರಿಬೇಕು, ಗೊತ್ತಾಯ್ತಾ? ಹಾ, ಓಕೆ, ಬಾಯ್. ಥ್ಯಾಂಕ್ ಯು. ಆಲ್ರೈಟ್, ಈಗ ನಮ್ಮ ಮೇಡಮ್ಗೆ ಅವರ ಬರವಣಿಗೆಯಲ್ಲಿ ಡೈಲಾಗ್ಸ್ ನಲ್ಲಿ ಸಾಥ್ ಕೊಟ್ಟಂತ ನಮ್ಮ ರೈಟರ್ಸ್ 4 ಜನರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಹೇಳಿದಾಗೆ ಮಾತಾಡೋದು ನಮ್ಗೆ ಆಕ್ಚುಲಿ ಲಂಗೋಟಿ ಮ್ಯಾಮ್ ಒಂದಿನ ಮೇಡಮ್ ಫೋನ್ ಮಾಡಿ, ನಾವು ತಿರುತ್ತಲೇ ಬರೀತಿರ್ತೀವಿ, ಬಿಸಿನೇ ಇದ್ವಿ ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ. ಬಟ್ ಮೇಡಮ್ ಜೊತೆ ವರ್ಕ್ ಮಾಡಿ ಆಕ್ಚುಲಿ ಅವರು ಲೇಡಿ ಡೈರೆಕ್ಟರ್ ಅಂತ ಒಂದು ವಿಷಯ, ಈ ಕಂಟೆಂಟ್ ಏನಿದೆ ಲಂಗೋಟಿ ಅನ್ನೋ ವಿಚಾರ, ಇದನ್ನ ಲೇಡಿ ಡೈರೆಕ್ಟರ್ ಮಾಡೋದಿದೆಯಲ್ಲ, ಅದು ನನಗೆ ಮುಜುಗರ ಆಗ್ತಾ ಇದೆ ಆಕ್ಚುಲಿ. ಆದ್ರೆ ಇದು ಸೊಂಟದ ಕೆಳಗೆ ಮಾತು ಕೆಲವೊಂದು ವಿಷಯಗಳು ಬರ್ತವೆ, ಆದ್ರೆ ನಾವು ಕೆಲವೊಂದು ವಿಷಯಗಳು ಮಾತಾಡೋದಿಲ್ಲ. ನಾವು ಆಕ್ಚುಲಿ ಮಾತಾಡ್ಬೇಕಾಗಿದೆ. ಲಂಗೋಟಿ ಅನ್ನೋ ವಿಚಾರ ಜಸ್ಟ್ ಒಂದು ನಿಮ್ಗೆ ಕಾಮಿಡಿ ಟೈಟಲ್ ತರ ಅಂತ ಅನ್ಸ್ಬೋದು. ಆದ್ರೆ ಲಂಗೋಟಿ ಒಬ್ರು ಹೀರೋ ಹೇಳಿದ್ರು ಲಂಗೋಟಿ ಹೀರೋ, ಅಂಡರ್ವೇರು ವಿಲನ್ ಅಂತ. ಈ ಸಿನಿಮಾಗೆ ಅದೇನೆ ಮೇನ್ ಕಾನ್ಸೆಪ್ಟ್. ಅಂದ್ರೆ ಇದು ತುಂಬಾ ಡೀಪ್ ಕಥೆ ಇದೆ, ಒಂದು ತುಂಬಾ ಸೀರಿಯಸ್ ಕಥೆ ಇದೆ, ಒಂದು ಗ್ಲೋಬಲ್ ವಾರ್ಮಿಂಗ್ ಕಥೆ ಇದೆ ಇದರಲ್ಲಿ. ಅಂದ್ರೆ ನಗ್ಸೋದ್ರ ಜೊತೆಗೆ ತುಂಬಾ ಡೀಪ್ ಆಗಿರೋ ಒಂದು ಮೆಸೇಜ್ ನ ಹೇಳಕ್ ಕೊಟ್ಟಿದ್ದಾರೆ. ನಾವು ಈ ಸಿನಿಮಾಗೆ ಬರೀಬೇಕಾದ್ರೆ ಟೈಮಿಂಗ್ ಏನಪ್ಪಾ ಅಂದ್ರೆ ರಾತ್ರಿ 8 ಗಂಟೆಯಿಂದ ಬೆಳಿಗ್ಗೆ 4 ಡೈಲಿ. ಅಂದ್ರೆ ಎಷ್ಟೋ ಸಾರಿ ನಿದ್ದೆ ಬಂದು ಅನ್ಕಾನ್ಸಿಯಸ್ ಮೈಂಡ್ ಅಲ್ಲಿ ಕೆಲವೊಂದು ಸೀನ್ಸ್ ಗಳನ್ನ ಯೋಚನೆ ಮಾಡಿದ್ವಿ. ಅಂದ್ರೆ ನಮ್ಗೆ ಆ ಒಂದು ಮಂಪರ್ ಇರುತ್ತಲ್ಲ ನಿದ್ರೆ ಮಾಡ್ಬೇಕಾದ್ರೆ, ಆ ಮಂಪರ್ ಅಲ್ಲಿ ಸುಮಾರು ಸೀನ್ಸ್ ಗಳು ಹೊಡೆದಿದ್ದು ನಮ್ಗೆ. ಇದಕ್ಕೆ ಸಾಥ್ ಕೊಟ್ಟಿದ್ದು ಮೇಡಮ್ ಅವರ ಹಸ್ಬೆಂಡ್ ಪ್ರಶಾಂತ್ ಸರ್ ಅಂತೂ ಹ್ಯಾಟ್ಸ್ ಆಫ್ ನಮಗೆ. ಅಂದ್ರೆ ನಾವು ಒಂದು ರೂಮಲ್ಲಿ ಕೂತ್ಕೊಂಡು ಕಥೆ ಡಿಸ್ಕಷನ್ ಮಾಡ್ತಿದ್ರೆ ಪಾಪ ಅವ್ರಿಗೆ ಎಷ್ಟು ಇಷ್ಟವಾಗಿದೆಯೋ ಗೊತ್ತಿಲ್ಲ. ಈ ಸೀನ್ಸ್ ಗಳು ಕೆಲವು ತುಂಬಾ ಸೀನ್ಸ್ ಗಳು ನಿಮಗೆ ನಗು ಬರ್ಸುತ್ತೆ, ಜೊತೆಗೆ ಅದ್ರ ಜೊತೆಗೆ ಒಂದು ಮೆಸೇಜ್ ಹೇಳ್ತಾ ಹೋಗುತ್ತೆ ಎಲ್ಲಾ ಸೀನ್ಸ್ ಗಳನ್ನು. ಸರ್ ಹೇಳ್ದಂಗೆ ಲಂಗೋಟಿ ಅನ್ನೋ ಮೂಲ ಇದೆಯಲ್ಲ, ಆ ವಿಷಯ ಇದೆಯಲ್ಲ, ಅದನ್ನ ಟಚ್ ಮಾಡೋದು ತುಂಬಾ ಕಷ್ಟ. ಈಗ ನಮ್ ಹುಡುಗ ಈಗ ಹೇಳ್ದ, ಅವನು ಚಿಕ್ಕ ಹುಡುಗ,
ಅಂದರೆ ನನಗೆ ಒಂಥರ ಅಸಹ್ಯ ಆಗ್ತಿತ್ತು ಹಾಕೊಳ್ಳೋದಕ್ಕೆ. ಅದೇ ಕ್ಯಾರೆಕ್ಟರ್ ಆ್ಯಕ್ಚುಲಿ. ಈಗ ಏನಿದು ಜನ್ರೇಷನ್ ಏನು ಅಸಹ್ಯ ಪಡ್ತಿದ್ದೀರಲ್ಲ, ಸೊ ಅದೇ ಕ್ಯಾರೆಕ್ಟರ್. ಸೊ ಇಂಥ ಸಿನಿಮಾಗೆ ಹೊರತರಿಸಿದಂಥ ಸಂಜೋತಾ ಮೇಡಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಸೊ ಇದರಲ್ಲಿ ಎಲ್ಲರದ್ದು ಪಾಲಿದೆ. ಸೊ ಎಲ್ರಿಗೂ ಥ್ಯಾಂಕ್ಸ್. ಶರಣ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಕಮಿಂಗ್. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಶ್ರೀಕಾಂತ್ ಅಂತ. ಈ ಚಿತ್ರಕ್ಕೆ ಸಂಭಾಷಣೆ ಬರ್ತೀನಿ. ಶರಣ್ ಸರ್, ಪರ್ಸ್ನಲಾಗಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ 6 ತಿಂಗಳು ನಿಮ್ಮ ಮನೇಲಿ ಊಟ ಮಾಡಿದ್ದೀನಿ, ನಿಮ್ಗೆ ಗೊತ್ತಿಲ್ಲದೆ. ಒಂದು ಚಲನಚಿತ್ರದಲ್ಲಿ ನಾನು ಸಹಾಯಕ ನಿರ್ದೇಶಕನಾಗಿದ್ದಾಗ ನಿಮ್ಮ ತಂದೆ ತಾಯಿಯ ಮನೆ ಸಾವಂದುರ್ಗದಲ್ಲಿ, ಅಲ್ಲಿ 6 ತಿಂಗಳು ಸ್ಟೇ ಆಗಿ ಅಲ್ಲಿ ಊಟ ಮಾಡಿ ಅಲ್ಲೇ ಬೆಳೆದವನು ನಾನು. ಅದಾದಮೇಲೆ ಬೇರೆ ಸಿನಿಮಾಗಳು ಮಾಡ್ಕೊಂಡು ಈ ಕಡೆ ಬಂದೆ. ಸಂಜೋತಾ ಮೇಡಮ್ಗೆ ನಾನು ಪರ್ಸ್ನಲಾಗಿ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಎಲ್ಲೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ತಾಯಿದ್ದೆ, ನಾನು ಬ್ಯುಸಿ ಇದ್ದೆ ಆ್ಯಕ್ಚುಲಾಗಿ ಒಂದು ಸಿನಿಮಾಗಳು ಬರ್ಕೊಂಡು. ಆ ಟೈಮಲ್ಲಿ ಬನ್ನಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿದ್ರು. ಅಲ್ಲಿ ನನಗೆ ಆಲ್ರೆಡಿ ಇವರಿಬ್ಬರು ಗೆಳೆಯರೆ ಸಿಕ್ಕಿದ್ರು. ಇವರಿಬ್ಬರು ನೋಡಿದ ತಕ್ಷಣ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಬಂದಿರುತ್ತೆ ಅನ್ನೋದೊಂದು ಕನ್ಫರ್ಮೇಷನ್ ಅಂತೂ ಬಂತು. ಸರಿ ಹೇಳಿ ಮೇಡಮ್ ಬರೆಯೋಣ ಅಂತ ಹೇಳಿದೆ. ಅವ್ರು ಫಸ್ಟ್ ಸೀನ್ ಹೇಳಿದ್ದಷ್ಟೇ ನಾನು ಬರ್ಕೊಡ್ತೀನಿದ್ದ ಅಂತೇಳಿ ಮನೇಲಿ ಕೂತ್ಕೊಂಡು ಒಂದು ಸೀನ್ ಬರೆದಾಗ ನನಗೇ ಏನೋ ಒಂಥರ ಆನಂದ. ಯಾಕೆಂದರೆ ಒಂದಷ್ಟು ಸಿನಿಮಾಗಳಿಗೆ ಬರೀತಾ ಇರ್ಬೇಕಾದ್ರೆ ಆ ಸೀನ್ ನಮ್ಮ ಕೈಲಿ ಬರ್ಸುತ್ತೆ. ಮೇಡಮ್ ಹೇಳಿದಾಗೆ ಒಂದು ಕಾನ್ಸೆಪ್ಟು ಅದನ್ನು ತಯಾರು ಮಾಡ್ಕೊಳ್ಳುತ್ತೆ ಅಂದಾಗೆ ಒಂದು ಸೀನ್ ನನ್ನ ಕೈಲಿ ಅದಾಗದೇ ಬರೆಸ್ಕೊಂಡಾಗ ನನಗೆ ಖುಷಿಯಾಗೋಯ್ತು. ಬಟ್ ತುಂಬ ಥ್ಯಾಂಕ್ಸ್ ಇಡೀ ತಂಡಕ್ಕೆ, ಮಾಧ್ಯಮದವ್ರಿಗೆ, ಪತ್ರಿಕೋದ್ಯಮದವ್ರಿಗೆ, ಹಾಗೆ ನನ್ನ ಇಡೀ ಚಿತ್ರತಂಡಕ್ಕೆ. ಹೊಸಬರು ಸಿನಿಮಾ ಗೆಲ್ಲಬೇಕು ಅಂತ ಹೇಳ್ತಾರೆ. ಸಿನಿಮಾ ಗೆದ್ಮೇಲೆ ಎಲ್ಲರೂ ಹಳಬರಾಗಿರ್ತಾರೆ. ಸಿನಿಮಾ ಗೆಲ್ಲಬೇಕಷ್ಟೇ, ಅದೇ ಮುಖ್ಯ. ಥ್ಯಾಂಕ್ ಯು ಎಲ್ರಿಗೂ. ಲಂಗೋಟಿ ಮ್ಯಾನ್ ಅನ್ನೋದು ಒಂದು ದೊಡ್ಡ ಮೆಟಾಫರ್ ಆಗಿ ಹೇಳಿದ್ದಂಥ ವಿಷಯ. ಅಂದರೆ ಎಲ್ಲದರಲ್ಲೂ ಅಂದರೆ ಯಾವುದೇ ಒಂದು ವಿಷಯಕ್ಕೋಸ್ಕರ ಮಾಡಿರುವಂಥ ವಿಷಯ ಅಲ್ಲ ಇದು. ಅಂದರೆ ಕಾಮಿಡಿಗೋಸ್ಕರ ಅಂತ ಮಾಡಿದ್ದಲ್ಲ, ಒಂದು ಮೆಟಾಫರ್ ಆಗಿ ಒಂದು ವಿಷಯನ, ಅಂದರೆ ಗ್ಲೋಬಲ್ ವಾರ್ಮಿಂಗ್ ಆಗಿರಬಹುದು, ಆಚಾರ ವಿಚಾರಣೆಗಳಾಗಿರಬಹುದು, ಇವತ್ತಿನ ಯೂತ್ಸು ಹಿಂದಿನದನ್ನೇ ಹೇಗೆ ಯೋಚನೆ ಮಾಡ್ತಾರೆ ಅನ್ನೋದಾಗಿರ್ಬೋದು, ಬಹಳಷ್ಟು ವಿಚಾರಗಳನ್ನು ಒಂದು ಮೆಟಾಫರ್ ಆಗಿ ಹೇಳಿರುವಂಥ ಒಂದು ಕಂಟೆಂಟ್ ಇದು. ಇಲ್ಲಿ ಕಥೆಯಾಗಿ ನಾವೇನನ್ನು ಹೇಳಿಕೊಟ್ರೆ ಎಲ್ಲವೂ ರಿಲೀವಲ್ ಆಗಾಗ್ತಾ ಹೋಗ್ತಾ ಇರುತ್ತೆ. ಬಟ್ ಸಿನಿಮಾದಲ್ಲಿ ಅಂದರೆ ನೀವು ಯಾವ ಪಾಯಿಂಟ್ ಆಫ್ ವ್ಯೂಲಿ ಸಿನಿಮಾನ ನೋಡ್ತೀರಾ ಅಂದರೆ ನಿಮ್ಮ ಇಡೀ ಸಿನಿಮಾ ಅದೇ ಪಾಯಿಂಟ್ ಆಫ್ ವ್ಯೂಲಿ ಕಥೆ ಕರೆಕ್ಟ್ ಆಗ್ತಾ ಹೋಗುತ್ತೆ. ಅಂದರೆ ಎಲ್ಲೂ ಅಂದರೆ ನನಗೆ ಕನೆಕ್ಟ್ ಆಗಲಿಲ್ಲ ಅನ್ನೋಂಥದ್ದು ಇಲ್ಲವೇ ಇಲ್ಲ. ನೀವು ಆ್ಯಸ್ ಎ ಆಚಾರ ವಿಚಾರಗಳನ್ನ ಇಟ್ಕೊಂಡು ಸಿನಿಮಾ ನೋಡಿದ್ರೆ ಅದಕ್ಕೆ ಕನೆಕ್ಟ್ ಆಗುತ್ತೆ. ಯೂತ್ಸ್ನ ಇಟ್ಕೊಂಡು ನೀವು ಕಥೆನ ನೋಡ್ತಾ ಹೋಗ್ತೀರಾ ಅಂದರೆ ನೀವು ಅದು ಅವ್ರ ಪಾಯಿಂಟ್ ಆಫ್ ವ್ಯೂಲೇ ಕಥೆ ಹೋಗುತ್ತೆ. ಸೊ ಹಾಗಾಗಿ ಅಂದರೆ ಇಡೀ ಸ್ಕ್ರೀನ್ ಪ್ಲೇ ಮಾಡಬೇಕಾದ್ರೆ ಎಷ್ಟೋ ದಿವಸ ಅವ್ರು ಮಲಗಿಬಿಟ್ಟಿರೋರು ನಾವಿಬ್ಬರು ಮಾತಾಡ್ತಿದ್ದೀವೋ, ಅವ್ರು ಮಲಗಿರೋರು ನಾವಿಬ್ಬರು ಮಾತಾಡ್ತಿದ್ದೀವೋ. ಸೊ ಇವೆಲ್ಲ ಒಂದ್ಸಲಿ ಎಲ್ಲೋ ಗ್ಯಾದರ್ ಆಗ್ತಿತ್ತು. ಬಟ್ 3 ಕಡೆ ಕಾನ್ಸಂಟ್ರೇಟ್ ಅಂದರೆ 3 ಕಡೆ ಚರ್ಚೆ ಒಂದು ಕಡೆ ಸೇರಿದಾಗ ಒಂದು ಅದ್ಭುತವಾದ ಕಂಟೆಂಟ್ ಆಗಿ ಬಂತು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿನೋದ್ ಮಹದೇವ್ ಅಂತ. ನಮಗಾಗಲೇ ಕೈಕಾಲು ಶೇಕ್ ಆಗ್ತಾ ಇದೆ. ನಮಗೆ ಮಾತನಾಡಿಸಿ ಅಭ್ಯಾಸನೇ ಹೊರತು ಮಾತಾಡಿ ಗೊತ್ತಿಲ್ಲ. ಸೊ ಮೊದಲಿಗೆ ನಾನು ಶರಣ್ ಸರ್ ತಾಯಿಯವ್ರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂದರೆ ನಾನು ಮನಸಾರೆ ಅಂತ ಉದಯ ಟಿ ವಿಲಿ ಒಂದು ಮೊದಲನೇ ಬಾರಿ ಇಂಡಿಪೆಂಡೆಂಟ್ ರೈಟ್ರಾಗಿ ಶುರು ಮಾಡಿದಾಗ ನನಗೆ ತುಂಬ ಭಯ ಇತ್ತು. ನಾನು ರೈಟ್ರಾಗಿ ನಾನು ಅಸಿಸ್ಟೆಂಟಾಗಿ ಮಾಡ್ತಿದ್ದೆ, ಬಟ್ ಇಂಡಿಪೆಂಡೆಂಟ್ ರೈಟ್ರಾಗಿ ಸ್ವಲ್ಪ ಭಯ ಇತ್ತು. ಆದರೆ ಒಂದು ಪಾತ್ರ ಮಾಡಬೇಕಾಗಿತ್ತು ಅಮ್ಮ ಅವರು, ಕಾರಣಾಂತರದಿಂದ ಮಾಡೋಕ್ಕಾಗಲಿಲ್ಲ. ಆದರೆ ಒಂದು ಡೈಲಾಗು ಆಡಿಷನ್ಗೆ ಅಂದ್ಬಿಟ್ಟು ಒಂದು ಡೈಲಾಗ್ ಕೊಟ್ಟಿದ್ದೆ ಅಮ್ಮ ಅವ್ರಿಗೆ. ಅವರು ಕರೆ ಮಾಡಿ ನನಗೆ ಪರ್ಸ್ನಲಿ ತುಂಬ ಚೆನ್ನಾಗಿ ಬರೆದಿದೆ ಕಂದ, ಒಳ್ಳೆ ರೈಟರ್ ಆಗ್ತೀಯ ನೀನು ಭವಿಷ್ಯದಲ್ಲಿ ಅಂತ ಹೇಳಿದರು ನನಗೆ. ಆ ಒಂದು ಆಶೀರ್ವಾದ ನನಗೆ ಇವತ್ತು ಇಲ್ಲಿವರೆಗೂ ತಂದು ನಿಲ್ಲಿಸಿದೆ. ಮತ್ತು ಸಂಜೋತಾ ಮೇಡಮ್ ಅವ್ರಿಗೂ ತುಂಬ ಹೃದಯದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂಥದ್ದೊಂದು ದೊಡ್ಡ ಸಿನಿಮಾದಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ದಯವಿಟ್ಟು ಈ ಹೊಸ ತಂಡವನ್ನು ಎಲ್ಲರೂ ಆಶೀರ್ವದಿಸಿ ಹರಿಸ್ಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಸರ್. ನಾನು ಆ್ಯಕ್ಚುಲಿ ಯಾಕೆ ರೈಟರ್ಸ್ ಬಂದು ಮಾತಾಡಲೇಬೇಕು ಅಂತ ಹೇಳಿದೆ ಅಂದರೆ, ಈ ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಇದರ ಲಂಗೋಟಿ ಅನ್ನೋದು ಹೀರೋ ಆದರೆ ಅದರ ನಿಜವಾದ ರೂವಾರಿನ ತೊಗೊಂಡವರು ಸ್ಕ್ರೀನ್ ಪ್ಲೇ ರೈಟರ್ಸ್ ಆ್ಯಂಡ್ ಡೈಲಾಗ್ ರೈಟರ್ಸ್. ಪ್ರತಿ ಡೈಲಾಗು ಮತ್ತು ಪ್ರತಿ ಸೀನ್ಗಳನ್ನ ನೀವು ನೋಡಿದಾಗ ಗೊತ್ತಾಗುತ್ತೆ ಅವ್ರ ಎಫರ್ಟ್ ಎಷ್ಟಿದೆ ಅಂತ. ಸೊ ಹಾಗಾಗಿ ನನಗೆ ಡೆಫಿನೆಟ್ಲಿ ಸ್ಟೇಜ್ ಮೇಲೆ ಬಂದು ಮಾತಾಡಲೇಬೇಕಿತ್ತು, ಹಾಗಾಗಿ ಮಾತಾಡೋದಕ್ಕೆ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಆಲ್ ರೈಟ್, ಈಗ ಫೈನಲಿ ಯಾವಾಗಲೂ ಚಿತ್ರದ ಕ್ಲೈಮ್ಯಾಕ್ಸ್ ನಮ್ಗೆ ಎಷ್ಟು ಇಂಪಾರ್ಟೆಂಟೋ ಅದೇ ಥರ ನಮ್ಮ ಚೀಫ್ ಗೆಸ್ಟ್ ಅವರ ಮಾತುಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ
ಏಲಿ ಟೈಮ್ಗೆ ಮಂಗಳೂರಿನಿಂದ ಕಾರ್ಯಕ್ರಮಕ್ಕೆ ಬಂದು ನಮಗೋಸ್ಕರ ಸಾಕಷ್ಟು ಸಮಯವನ್ನು ಮೀಸಲಿಟ್ಟಿರುವಂತಹ ನಿಮ್ಮೆಲ್ಲರ ಪ್ರೀತಿಯ ಶರಣ್ ಸರ್ ಅವರನ್ನು ವೇದಿಕೆಗೆ ಬರಮಾಡ್ಕೊಳ್ಳೋಣ. ಸರ್, ಬಹಳ ಖುಷಿ ಆಗುತ್ತೆ. ಹಾಗೆ ನಿಮ್ಮ ಪಾಸಿಟಿವ್ ಎನರ್ಜಿನ ನಾವೆಲ್ಲ ಕಸ್ಕೊಳ್ತಾ ಇದ್ದೀವಿ. ಪ್ಲೀಸ್ ವೇದಿಕೆಗೆ ಬರಬೇಕು. ಲಂಗೋಟಿ ಅಂದರೆ ನಿಮಗೇನು ಅನಿಸ್ತು? ಟೀಸರ್ನ ನೋಡಿದ್ರಿ, ಒಂದು ಸ್ಪೆಷಲ್ AVನ ಕೂಡ ನೋಡಿದ್ರಿ, ಪೋಸ್ಟರ್ ಕೂಡ ನೋಡಿದ್ರಿ. ಸರ್, ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೇಕು. ಎಲ್ರಿಗೂ ನಮಸ್ಕಾರ. ಮಂಜುನಾಥ್ ಸರ್ ನಮಸ್ಕಾರ. ಎಲ್ಲಿಂದ ಶುರು ಮಾಡಲಿ? ಇಷ್ಟು ಕಾಂಟೆಂಟ್ ಇದೆ ರೀ ಹೇಳಲಿಕ್ಕೆ ಈ ಸಿನಿಮಾ ಬಗ್ಗೆ. ಒಂದಿಷ್ಟು ಹೇಳ್ತಾನೇ ಹೋಗ್ಬೋದು. ಅಷ್ಟು ಪಾಸಿಟಿವ್ ವಿಚಾರಗಳು ಈ ವೇದಿಕೆ ಮೇಲೆ ಕಂಡು ಬಂದಂಥದ್ದು ನನಗೆ. ಲಂಗೋಟಿ ಮ್ಯಾನ್ ನನಗೆ ಒಂದು ಕಾಮನ್ ಫ್ರೆಂಡಿನ ಮುಖಾಂತರ ಮೇಡಮ್ ಅವರ ಪರಿಚಯ ಆಗುತ್ತೆ ಈ ಸಿನಿಮಾದ ಇದಕ್ಕೆ. ಫಸ್ಟ್ ಟೈಮ್ ಇಲ್ಲ, ನನ್ನ ವಯಸ್ಸೇ ಹೋಗ್ಬಿಟ್ಟಿದೆ ಗುರು. ಇಲ್ಲ, ನಂದೇ ಆ್ಯಕ್ಚುಲಿ ಗಂಟ್ಲು ಬಿದ್ದೋಗಿದೆ. ನಾನು ಎಲ್ಲರಿಗೂ ವಾಯ್ಸ್ ನೋಟ್ ಬಿಡ್ತಾ ಇದ್ದೀನಲ್ಲ, ಯಾರು ಮಾತಾಡ್ತಿರೋದು ಅಂತ ಕಳಿಸ್ತವ್ರೆ. ಆಮೇಲೆ ನಾನೇ ಅಂತ ಇದ್ದೀನಿ. ಇದು ನಿಜ. ಲಂಗೋಟಿ ಮ್ಯಾನ್ ಅನ್ನುವ ಟೈಟಲ್ನ ಹೇಳಿದಾಗ ಒಂದು ಚಿಕ್ಕ ನಗು ಬರುತ್ತೆ. ಅವ್ರ ಹತ್ರ ನಾನು ಫೋನಲ್ಲಿ ಮಾತಾಡಿದೆ. ನಾನು ಲಂಗೋಟಿ ಮ್ಯಾನ್ ಅನ್ನುವಂಥ ವಿಚಾರದಲ್ಲಿ ನಾನೇನು ಅಂದ್ಕೊಂಡೆ, ಫಸ್ಟು ತಮಾಷೆಗೆ ಒಂದು ಫನ್ನಿಯಾಗಿರಲಿ ಒಂದು ಟೈಟಲ್ಲು ಅನ್ನೋದಕ್ಕೆ ಮಾತ್ರ ಇಟ್ಟಿದ್ದಾರೆ ಅಂದ್ಕೊಂಡಿದ್ದೆ ನಾನು. ಭಾಳಷ್ಟು ಜನಕ್ಕೆ ಇದನ್ನು ಫಸ್ಟ್ ಟೈಮ್ ಕೇಳಿದಾಗ ಅಷ್ಟಕ್ಕೆ ಮಾತ್ರ ಸುಮ್ಮನೆ ಒಂದು ನಗು ಬರೆಸೋದಕ್ಕೋಸ್ಕರ ಇಟ್ಟಿರ್ತಾರೆ ಅಂತನ್ನೋ ಅಂಥದ್ದು ಎಲ್ಲರಿಗೂ ಬರೋ ಅಂಥದ್ದು ಸಹಜ. ನನಗೂ ಕೂಡ ಅದು ಬಂದಿದ್ದಂಥದ್ದು. ಒಂದು 5 ಮಿನಿಟ್ಸ್ ಮಾತಾಡಿದೆ ನಾನು ಅವ್ರ ಹತ್ರ, ಅಷ್ಟೇ 5 ನಿಮಿಷ ನಾನು ಅವ್ರ ಹತ್ರ ಮಾತಾಡಿದ್ದು. ಇದರ ಪೂರ್ತಿ ಚಿತ್ರಣನೇ ಬೇರೆ ಮಾಡಿಬಿಟ್ರು ಅವರು. ಅಂದರೆ ಅಷ್ಟು ಅಗಾಧವಾದಂಥ ಕಾನ್ಸೆಪ್ಟು, ಅಗಾಧವಾದಂಥ ಕಾಂಟೆಂಟು, ಒಂದು ಮೆಸೇಜು ಲಂಗೋಟಿ ಅನ್ನುವ ಟೈಟಲಿನ ಹಿಂದೆ ಅವರು ಅಡಗಿಸಿಟ್ಟಿದ್ದಾರೆ ಅಂತನ್ನೋವಂಥದ್ದು ನನಗೆ 5 ನಿಮಿಷದಲ್ಲಿ ಗೊತ್ತಾಗೋಯ್ತು. ಅಲ್ಲಿ ನಿಮ್ಮ ಗೆಲುವು ಅದೇ. ಆ್ಯಕ್ಚುಲಿ ಅದೇ ನಿಮ್ಮ ಮೊದಲನೆಯ ಗೆಲುವು. ಅವರು ನನಗೆ, ಸರ್ ನೀವು ಬರಬೇಕು, ನಾನು ಇನ್ವೈಟ್ ಮಾಡಬೇಕು. ನಾನು ಹೇಳಾಯ್ತಲ್ಲ, ನಾನು ಬರ್ತೀನಿ, ಗುರ್ತು ಮಾಡ್ಕೊಂಡು ಆಯಿತು ಬರ್ತೀನಿ ಅಂತ ಹೇಳಿದೆ. ಆದರೂ ಕೂಡ ಇಲ್ಲ ಸರ್, ನಾನು ಬರಬೇಕು ಅಂತಂದ್ರು. 2 ವಿಚಾರ. ಒಂದು ಏನಕ್ಕೆ ಅಂತನ್ನೋವಂಥದ್ದು, ಇನ್ನೊಂದು ಚಿಕ್ಕ ಭಯ ಇತ್ತು ನನಗೆ. ಇತ್ತೀಚೆಗೆ ಈ ಡ್ರೆಸ್ ಕೋಡ್ ಅಂತ ಶುರುವಾಗಿದೆ. ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಡ್ರೆಸ್ ಕೋಡ್ ಥರದ್ದೇನು ಅಂತ. ಇದು ನೋಡಿದ್ರೆ ಲಂಗೋಟಿ ಟೈಟ್ಲು. ನೀವು ಮೋಸ್ಟ್ಲಿ ನನಗೆ ಯಾವುದೋ ಒಂದು ಡ್ರೆಸ್ ಕೋಡ್ ಇಟ್ಕೊಂಡು ಸರ್ ನೀವು ಹಿಂಗೆ ಬಂದರೆ ಚೆನ್ನಾಗಿರುತ್ತೆ ಸರ್ ಅಂತೀರೇನೋ ಅಂದ್ಬಿಟ್ಟು ದೇವರಾಣೆ ಅದಕ್ಕೂ ಅರ್ಧ ಅವಾಯ್ಡ್ ಮಾಡಿದ್ದೀನಿ ನಾನು ಸದ್ಯ. ಆಮೇಲೆ ನನಗೆ ಇಲ್ಲಿ ಬಂದಮೇಲೆ ನೋಡಿದ್ರು ಎಲ್ಲರೂ ಕರೆಕ್ಟಾಗಿ ಆ ಡ್ರೆಸ್ಗಳು ಹಾಕೊಂಡ್ಬಂದಿದ್ರು. ಗುರು ಪರವಾಗಿಲ್ಲ ಅಂತ ಅಂದ್ಕೊಂಡು ಒಳಗಡೆ ಬಂದುಬಿಟ್ಟೆ. ಲಂಗೋಟಿ ಅಂತ ಅನ್ನೋವಂಥ ವಿಚಾರಕ್ಕೆ ಅಂತ ಬಂದಾಗ ನೋಡಿ, ನನಗೆ ಗೊತ್ತಿರೋ ಹಾಗೆ ಮನುಷ್ಯನ ಆವಿಷ್ಕಾರ ನನಗೆ ಗೊತ್ತಿರೋ, ನನ್ನ ಅನಾಲಿಸ್ ಪ್ರಕಾರ ಗೊತ್ತಿಲ್ಲ, ನಾನೇ ತುಂಬ ತೀರಾ ದೊಡ್ಡ ತಜ್ಞನಲ್ಲ. ಲಂಗೋಟಿ ಅಂತ ಅನ್ನುವಂಥ ವಿಚಾರಕ್ಕೆ ಅಂತ ಬಂದಾಗ ಬಟ್ಟೆ ವಿಚಾರಕ್ಕೆ ಬರ್ತೀನಿ. ಈಗ ಅದ್ರ ಒಳಗಡೆ ಇರುವಂಥ ಮೆಸೇಜ್ ಬೇರೆ, ಅವ್ರು ಮೆಟೋಫರ್ ಹೋಗಿ ಬೇರೆ ಏನೋ ಹೇಳಿದ್ದಾರೆ ಅಂತ ಅನ್ನುವಂಥದ್ದು. ಬಟ್ಟೆ ವಿಚಾರಕ್ಕೆ ಅಂತ ಬಂದಾಗ ಇದರ ಹಿಂದೆ ಅಂದರೆ ಮನುಷ್ಯನ ಆವಿಷ್ಕಾರ ಏನು ಶುರು ಆಯಿತು, ಈ ಎವಲ್ಯೂಷನ್ ಅಂತ ಏನು ಹೇಳ್ತೀವಿ, ಬಟ್ಟೆಯ ಎವಲ್ಯೂಷನ್ ಅಂತ ಏನು ಹೇಳ್ತೀವಿ, ಇದರ ಹಿಂದೆ ನನಗೆ ಗೊತ್ತಿದ್ದಂಗೆ ಸೊಪ್ಪು ಸೆದೆ ಅಷ್ಟೇ ಅನಿಸುತ್ತೆ. ಸೊಪ್ಪು ಸೆದೆಯ ನಂತರ ಮನುಷ್ಯ ಕಂಡುಹಿಡಿದಂಥ ಬಟ್ಟೆ ಅಂತ ಕಂಡುಹಿಡಿದಾಗ ಬಂದಂಥ ಮೊದಲನೆಯ ಕಾಸ್ಟ್ಯೂಮು ಲಂಗೋಟಿ. ಇದಕ್ಕೊಂದು ದೊಡ್ಡ ಚಪ್ಪಾಳೆ ಬರಲೇಬೇಕು ಖಂಡಿತ. ನನಗಲ್ಲ, ಕಾಂಟೆಂಟಿನ ವಿಚಾರಕ್ಕೆ. ಅದಾದ ನಂತರನೇ ಇವೆಲ್ಲ ಫ್ಯಾಷನ್ನು ಅದು ಇದು ಅಂತ ಬಂದ್ಕೊಂಡು ಹೋದಂಥದ್ದು. ತಕ್ಕಂತೆ ಆ ಕಲ್ಚರಿಗೆ ತಕ್ಕಂತೆ, ಆ ಪ್ರಾಂತ್ಯಕ್ಕೆ ತಕ್ಕಂತೆ, ವಾತಾವರಣಕ್ಕೆ ತಕ್ಕಂತೆ ಬಟ್ಟೆಗಳ ವಿನ್ಯಾಸಗಳು ಬೇರೆ ಬೇರೆ ಆದಂಥವು. ನನಗೆ ಗೊತ್ತಿರೋ ಹಾಗೆ ಲಂಗೋಟಿಯ ತದನಂತರದ ಏನೇನು ಬಂದವು ಅದೆಲ್ಲ ಫ್ಯಾಷನ್ ಆಗಿರುತ್ತೆ. ಆದರೆ ನಿಜವಾದ ಫ್ಯಾಷನ್ನು, ನಿಜವಾದ ಆಳ ಇರುವಂಥ ಅಂದರೆ ನಾನು ಹೇಳ್ತಾ ಇರೋದು ಅದರ ಸತ್ವ ಇರುವಂಥ ಅರ್ಥಗರ್ಭಿತವಾದಂಥ ಒಂದು ಬಟ್ಟೆ ಏನಾರು ಅಂತ ಇದೆ ಅಂತ ಅನ್ನೋದಾದರೆ ಅದು ನಮ್ಮ ಮಾನ ಮುಚ್ಚುವಂಥ ಬಟ್ಟೆ ಆಗಿರುತ್ತೆ. ಅದು ಮಾನ ಮುಚ್ಚುವಂಥ ಬಟ್ಟೆ ಅದಾಗಿದೆ ಅಂತ ಅನ್ನೋದಾದರೆ ಅದು ಇಲ್ಲಿಂದನೇ ಶುರುವಾಗುತ್ತೆ. ಅದು ಅಷ್ಟು ಗಾಢವಾದಂಥ ವಿಚಾರ ಈ ಪಿಕ್ಚರ್ನಲ್ಲಿ ಇಟ್ಟಿದ್ದಾರೆ ಅಂತ ಅನ್ನೋವಂಥದ್ದು ನಮಗೆ ಗೋಚರವಾಗುವಂಥದ್ದು. ಯಾಕಂತಂದರೆ ಇದನ್ನು ನೋಡ್ಕೊಂಡು ಬಂದಿರುವಂಥದ್ದು. ಇಲ್ಲಿ ಈ ಸ್ಟೇಜ್ ಮೇಲೆ ನನಗೆ ಕಂಡು ಬಂದಂಥದ್ದು ಒಂದಿಷ್ಟು ಪಾಸಿಟಿವ್ ಏನು ಅಂತಂತಂದರೆ, ಫಸ್ಟು ಮೇಡಮ್ ಅವರು ಬರ್ತಾರೆ, ಮಾತಾಡ್ತಾರೆ, ಅದ್ರ ಮಧ್ಯದಲ್ಲಿ ಒಂದು ಸ್ವಲ್ಪ ನೀರು ಕುಡಿತಾರೆ ಅವರು.
ಒಂದು ಸ್ವಲ್ಪ ಅವರು ಒಂಚೂರು ಹೆಂಗೆ ಮಾತಾಡೋದು ಏನು ಅಂತ ಅನ್ನುವಂಥದ್ದು ಒಂದಿಷ್ಟು ಇಷ್ಟಿದೆ ವಿಚಾರಗಳು. ಎಲ್ಲಿಂದ ಶುರು ಮಾಡಲಿ, ಎಲ್ಲಿ ಕನೆಕ್ಟ್ ಮಾಡಲಿ, ಅಷ್ಟು ಕರೆಕ್ಟಾಗಿ ಕಂಪ್ಲೀಟ್ ಆಗುತ್ತಾ ನಾನು ಹೇಳುತ್ತೋ ಅಂತನ್ನೋವಂಥದ್ದು ಒಂದಿಷ್ಟು ತಲೆಯಲ್ಲಿ ಓಡ್ತಾ ಇರುತ್ತೆ ಅದು. ಯಾಕಂದರೆ ನಾನು ಆ ಫೇಸ್ನ ದಾಟ್ಕೊಂಡು ಬಂದಿದ್ದೀನಿ ನಾನು. ಸೊ ಅದು ನಿಜ ಹೇಳ್ತೀನಿ, ಭಯ ಅಲ್ಲ ಅದು. ಅವರಿಗೆ ಈ ಸಿನಿಮಾದ ಮೇಲಿರುವಂಥ, ತಮ್ಮ ಕೆಲಸದ ಮೇಲಿರುವಂಥ ಭಕ್ತಿ ಅದು. ಎಲ್ಲೆಲ್ಲಿ ಯಾರ್ಯಾರು ಈ ಥರದ ಭಕ್ತಿಪೂರ್ವಕವಾಗಿ ತಮ್ಮ ತಮ್ಮ ಕೆಲಸಗಳನ್ನು ಮಾಡಿದಾರೋ ಅವರು ಖಂಡಿತವಾಗ್ಲೂ ತುಂಬ ದೊಡ್ಡ ಸ್ಥಾನದಲ್ಲಿದ್ದಾರೆ. ಇವತ್ತು ದೊಡ್ಡ ದೊಡ್ಡ ಸಾಧಕರು ಏನಾಗಿದ್ದಾರಲ್ಲ ಅವರೆಲ್ಲರೂ ಕೂಡ ತಮ್ಮ ಕೆಲಸದ ಮೇಲೆ ಇಟ್ಟಿರುವಂಥ ಭಕ್ತಿಯಿಂದನೇ ಆಗಿರುವಂಥದ್ದು. ಅದು ನಿಮಗಿದೆ ಅಂತ ಅನ್ನೋದಾದರೆ ಅದು ನಿಮ್ಮ ಗೆಲುವಿನ ಮೊದಲನೆಯ ಕ್ವಾಲಿಟಿ ಅದು ನಿಮಗಿರುವಂಥದ್ದು. ನಾನು ಗುರುತಿಸಿದಂಥದ್ದು. ಮತ್ತು ಇನ್ನೊಂದು ಹೇಳ್ತೀನಿ ರೀ, ನಾನು ನಂಬಿರೋವಂಥ ಸತ್ಯ, ಇಡೀ ಜಗತ್ತು ನಂಬಿರೋ ಸತ್ಯ, ಆಮೇಲೆ ಇಡೀ ಸಿನಿಮಾ ಅಂತನ್ನುವ ಒಂದು ಕ್ಷೇತ್ರ ಏನಿದೆಯಲ್ಲ ಇದು ನಂಬಿರೋ ಸತ್ಯ ಏನು ಗೊತ್ತಾ? ನಿಜವಾದ ಹೀರೋ, ನಿಜವಾದ ಹೀರೋ ಆ ಸಿನಿಮಾದ ಕಾಂಟೆಂಟ್ ಆಗಿರುತ್ತೆ ಅಂತನ್ನುವಂಥದ್ದು. ಮತ್ತೆ ಜನ ಅದನ್ನು ನಿರೂಪಿಸ್ತಾನೆ ಇದ್ದಾರೆ. ಒಂದು ಒಳ್ಳೆ ಕಾಂಟೆಂಟ್ ಇರುವಂಥ ಸಿನಿಮಾನ ನಾವು ಕೈ ಬಿಡಲ್ಲ ಅಂತ ಅನ್ನೋವಂಥದ್ದು. ಈ ಸಿನಿಮಾದ ನಿಜವಾದ ಗೆಲುವು ನನಗನ್ಸಿದ್ದು ಏನು ಗೊತ್ತಾ? ಫಸ್ಟು ಈ ಒಂದು ಸ್ಟೇಜಿಗೆ ನಿರ್ದೇಶಕರು ತಮ್ಮ 4-5 ಜನ ರೈಟರ್ಸ್ನ ಕರೀತಾರೆ ಇಲ್ಲಿ. ಸೊ ಈ ಸಿನಿಮಾದ ನಿಜವಾದ ಗೆಲುವು ಅವರು ನಂಬಿರುವಂಥ ರೈಟರ್ಸ್ ಮೇಲಿದೆ ಅಂತ ಅನ್ನೋದಾಯಿತು ಅಂತಂತಂದರೆ ಅದು ಖಂಡಿತವಾಗ್ಲೂ ಅವರು ಯಾವುದನ್ನು ನಂಬಿದ್ದಾರೆ ಅಂತ ಅನ್ನೋವಂಥದ್ದು ಚೆನ್ನಾಗಿ ಗೊತ್ತಾಗುತ್ತೆ. ಯಾಕಂದರೆ ಇವತ್ತು ಶರಣ್ ಏನೇನಾಗಿದ್ದಾನೆ, ಇವತ್ತು ನನ್ನ ಬೆಳವಣಿಗೆ ಏನೇನಾಗಿದೆ, 25 ವರ್ಷದ ನಂತರ ನಾನು ಇಲ್ಲಿ ಕನ್ಸಿಸ್ಟೆಂಟಾಗಿ ಇವತ್ತಿಗೂ ಕೂಡ ಈ ವೇದಿಕೆ ಮೇಲೆ ನಿಂತ್ಕೊಂಡಿದ್ದೀನಿ ಅಂತ ಅನ್ನೋದೇ ನಿಜವಾದರೆ ಇಲ್ಲಿ ಕೂತಿದೆಯಲ್ಲ ಈ ಡಿಪಾರ್ಟ್ಮೆಂಟ್ಗೆ ಸೇರಬೇಕು ಸರ್. ಖಂಡಿತವಾಗ್ಲೂ ನಿಮ್ಮ ಕಾಂಟ್ರಿಬ್ಯೂಷನ್ ಇದೆಯಲ್ಲ ಶರಣನ ಬೆಳವಣಿಗೆಗೆ ನನ್ನ ನಿಜವಾದ ಬೆನ್ನೆಲುಬು ರೈಟರ್ಸ್. ಯಾಕಂತಂದರೆ ಕಾಮಿಡಿ ಅಂತ ಅನ್ನೋವಂಥದ್ದು, ನಗಿಸುವಂಥದ್ದು ಇದೆಯಲ್ಲವ ಅದು ಭಾಳ ಕಷ್ಟವಾಗಿರುವಂಥ ವಿಚಾರ. ಅದು ಮೇಕಿಂಗ್ ಸಮ್ ಒನ್ ಲಾಫ್ ಅಂತ ಅನ್ನೋದಿದೆ ಗೊತ್ತಾ, ಇಟ್ ಈಸ್ ರಿಯಲಿ ಎ ವೆರಿ ಸೀರಿಯಸ್ ಜಾಬ್. ಐ ಟೆಲ್ ಯು. ತುಂಬ ಅದು ನೋಡಲಿಕ್ಕೆ ಮಾತ್ರ ತುಂಬ ಫನ್ನಿ ಅಥವಾ ಲೈಟಾಗಿ ಕಾಣಿಸ್ಬೋದು, ಬಟ್ ಆ್ಯಕ್ಚುಲಿ ಲೈಟ್ ಅಲ್ಲ, ಅದು ಭಾಳ ಇನ್ ಡೆಪ್ತ್ ಆಗಿರೋವಂಥದ್ದು ವಿಚಾರ. ಇವತ್ತು ಏನಕ್ಕೆ ಅದನ್ನು ಹೇಳ್ತಾ ಇದ್ದೀನಿ ಅಂತ ಅನ್ನೋದಾದರೆ, ತಮಾಷೆಯಾಗಿ ಏನನ್ನು ಬೇಕಾದ್ರೂ ಅಂದರೆ ತಲುಪಿಸ್ಬೋದು ಅಂತ ಅನ್ನೋದಕ್ಕೆ, ಎಂಥ ಸೀರಿಯಸ್ ಮ್ಯಾಟ್ರನ್ನು ಕೂಡ, ಬಹಳ ಅಗಾಧವಾಗಿರುವಂಥ ಮ್ಯಾಟ್ರನ್ನು ಕೂಡ ಒಂದು ವೆಹಿಕಲ್ ಅಂತ ಹೇಳ್ತೀವಿ ನಾವು ಅದನ್ನು, ಆ ವೆಹಿಕಲ್ ಮುಖಾಂತರ ಒಬ್ಬರನ್ನ ಹಾರ್ಟ್ಗೆ, ಒಬ್ಬರ ತಲೆಗೆ ನಾವು ತಲುಪಿಸ್ಬೋದಾದಂಥ ಒಂದು ತುಂಬ ಸ್ಟ್ರಾಂಗೆಸ್ಟ್ ವೆಹಿಕಲ್ ಯಾವುದಾದ್ರು ಇದೆ ಅಂತ ಅನ್ನೋದಾದರೆ ಅದು ಕಾಮಿಡಿ. ಅದು ಇವತ್ತು ಕಾಮಿಡಿ ಮುಖಾಂತರ ಏನೇನು ಬೇಕಾದ್ರೂ ಹೇಳ್ಬೋದು ಅಂತ ಅನ್ನುವಂಥದ್ದು ಈ ಸಿನಿಮಾದಲ್ಲೂ ಬಹಳ ಅಗಾಧವಾಗಿರೋ ಡೆಪ್ತ್ ಆಗಿರುವಂಥ ಒಂದು ಕಾಂಟೆಂಟನ್ನು ತಮಾಷೆಯಾಗಿ ಹೇಳುವಂಥ ಕೆಲಸ ಇಲ್ಲಿ ಆಗಿದೆ ಅಂತ ಅನ್ನೋವಂಥದ್ದು ನನಗೆ ಕಂಡು ಬರುವಂಥದ್ದು. ಈ ಥರದ ಕೈಗೆತ್ಕೋಬೇಕು, ಈ ಥರ ಸಿನಿಮಾ ಕೈಗೆತ್ಕೋಬೇಕು ಅಂತ ಅನ್ನೋದಾದರೆ ನಿಜಕ್ಕೂ ಹೇಳ್ತೀನಿ, ನಮ್ಮ ಲೋಕಲ್ ಭಾಷೆಯಲ್ಲಿ ಮೀಟರ್ ಇರಬೇಕು ಅಂತೀವಿ. ಖಂಡಿತವಾಗ್ಲೂ ಈ ಸಿನಿಮಾನ ನೀವೆಲ್ಲರೂ ಕೈಗೆ ಎತ್ಕೊಂಡಿದ್ದೀರಿ ಅಂತ ಅನ್ನೋದಾದರೆ ಬರೀ ಮೀಟರ್ ಅಲ್ಲ, ಡಬಲ್ ಮೀಟರ್ ಎಲ್ಲರಿಗೂ ನಿಮಗೆ. ಏನಕ್ಕೆ ಅಂತಂದರೆ ನಾವು ಏನೇನೋ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ಇರ್ತೀವಿ. ಆದರೆ ಗುರು ತೀರಾ ಈ ಎಕ್ಸ್ಟೆಂಟ್ಗೆ ಹೋದರೆ ಜನ ತೊಗೊತಾರಾ ಇಲ್ವಾ ಅಂತ ಅನ್ನೋವಂಥದ್ದು ಇರುತ್ತೆ. ನನಗೆ ಬಹಳ ಹಿಂದೆ ನಾನೊಂದು ಸೇಯಿಂಗ್ ಓದಿದ್ದೆ ನಾವು ಅಕಸ್ಮಾತ್ ನಮಗೇನು ಅನಿಸುತ್ತೋ, ಇಫ್ ಯು ಡೋಂಟ್ ಡೇರ್ ಟು ಡೂ ದ್ಯಾಟ್, ಸ್ವಲ್ಪ ದಿವಸ ಆದಮೇಲೆ ವಿ ಸಿ ಸಮ್ಮನ್ ಡೂಯಿಂಗ್ ಇಟ್. ನಾವು ನೋಡ್ತೀವಿ ಅದನ್ನು, ಇನ್ನೊಬ್ರು ಯಾರೋ ಮಾಡಿರೋವಂಥದ್ದನ್ನು ನೋಡ್ತೀವಿ. ಬಟ್ ನಿಮಗೆ ತಲೆಗೆ ಬಂದ ತಕ್ಷಣವೇ ನೀವು ಮಾಡಿದ್ದೀರಿ ಅಂತ ಅನ್ನೋದಾದರೆ ಖಂಡಿತವಾಗ್ಲೂ ನಿಮಗೆ 100ಗೆ 200 ಮಾರ್ಕ್ಸು ಮೇಡಮ್. ನಿಮಗೆ ಖಂಡಿತವಾಗಿ ನಿಮ್ಮ ನಿಜವಾದ ಗೆಲುವು ಅಲ್ಲಿಂದನೇ ಶುರು ಆಗುತ್ತೆ. ಆಮೇಲೆ ಇತ್ತೀಚಿನ ದಿವಸದಲ್ಲಿ ಒಂದು ಚೂರು ಹೊಸದಾಗಿ ಏನೋ ಮಾಡ್ತಿದ್ದೀನಿ ಅಂತಂದರೆ ನಮ್ಮ ಕನ್ನಡದ ಪ್ರೇಕ್ಷಕರು ತುಂಬ ತೆರೆದ ಮನಸ್ಸಿನಿಂದ ಕಾಯ್ತಾ ಇದ್ದಾರೆ ಹೊಸದೇನಾದ್ರು ಬೇಕು ಅಂತ ಅನ್ನೋವಂಥದ್ದು. ಇವತ್ತು ಅಂಥವ್ರಿಗೆ ನೀವು ಕೊಡ್ತಾ ಇರುವಂಥ ಈ ಕಾಂಟೆಂಟಿನ ಊಟ ಇದೆ ಗೊತ್ತಾ, ಖಂಡಿತವಾಗ್ಲೂ ಈ ಸಿನಿಮಾನ ಬಹಳ ದೊಡ್ಡ ಮಟ್ಟದಲ್ಲಿ ಅಪ್ಪಿಕೊಳ್ತಾರೆ ನಮ್ಮ ಕನ್ನಡಿಗರು ಅಂತ ಅನ್ನುವಂಥ ನನ್ನ ನಂಬಿಕೆ. ಇದರೊಟ್ಟಿಗೆ ಸಿನಿಮಾದ ಬಗ್ಗೆ ಮಾತಾಡಿದೆ. ನಾನು ಒಂದೊಂದೇ ಡಿಪಾರ್ಟ್ಮೆಂಟನ್ನು ನಾನು ಖಂಡಿತವಾಗ್ಲೂ ಒಂದು 10 ನಿಮಿಷ ಲ್ಯಾಗ್ ಆದರೂ ಪರವಾಗಿಲ್ಲ, ನಾನು ಮಾತಾಡ್ತೀನಿ. ಯಾಕಂತಂದರೆ ಪ್ರತ್ಯೇಕವಾಗಿ ಮಾತಾಡಬೇಕು. ಈ ಸಿನಿಮಾದ ನಾಯಕ ನಟರು ಆಕಾಶ್ ಅವರು ದಯವಿಟ್ಟು ಬನ್ನಿ. ಯಾಕಂತಂದರೆ ಅವರೂ ಕೂಡ ಗದಗದಿತರಾದರು ಮಾತಾಡಬೇಕಾದ್ರೆ. ಏನಕ್ಕೆ ಅಂತ ಹೇಳ್ತೀನಿ, ಈ ಒಂದು ಹಾದಿನ ನಾನು ದಾಟ್ಕೊಂಡು ಬಂದಿದ್ದೀನಿ ರೀ. ಭಾಳ ಕಷ್ಟ ಇದೆ.
ಈ ಥರದ ಇಮ್ಯಾಜ್ ಮಾಡೋದೂ ಕೂಡ ಈ ಥರದ ಒಂದು ಕಾಸ್ಟ್ಯೂಮಲ್ಲಿ ಇಮ್ಯಾಜ್ ಮಾಡೋದನ್ನು ಕೂಡ ತುಂಬಾ ಕಷ್ಟ ಇದೆ ರೀ. ಅವರು ನಿಮ್ಮ ಮೊದಲನೇ ಸಿನಿಮಾ, ಅವರು ಮೊದಲನೇ ಸಿನಿಮಾದಲ್ಲೇ ಈ ಥರದ ಒಂದು ಪಾತ್ರವನ್ನು ಮೈ ಚಳಿ ಬಿಟ್ಟು ಮಾಡೋದು ಅಂತ ಹೇಳ್ತೀವಿ ನಾವು. ಯೂಶಲಿ ನಮ್ಮ ಕಲಾವಿದರು ನಮ್ಮ ರಂಗಭೂಮಿಯ ಫಾರ್ಮುಲಾದಲ್ಲಿ ಏನಿದೆ ಗೊತ್ತಾ, ಮೈ ಚಳಿ ಬಿಟ್ಟು ಮಾಡೋದು ಅಂತ. ಯಾರು ಮೈ ಚಳಿ ಬಿಟ್ಟು ಮಾಡ್ತಾನೆ ನಿಜವಾಗ್ಲೂ ಒಂದು ಪಾತ್ರದೊಳಗಡೆ ಹೋಗ್ತಾನೆ ಅಂತನ್ನುವಂಥ ಮೊದಲನೇ ಸೂತ್ರ, ಕಲಾವಿದರ ಮೊದಲನೇ ಸೂತ್ರ ಏನು ಅಂತಂದ್ರೆ ಮೈ ಚಳಿ ಬಿಟ್ಟು ಮಾಡಬೇಕು ಅಂತ ಅನ್ನೋವಂಥದ್ದು. ಇದಕ್ಕಿಂತ ಮೈ ಚಳಿ ಬಿಟ್ಟು ಮಾಡೋ ಅಂಥದ್ದು ಇನ್ನೇನು ಬೇರೆ ಎಕ್ಸ್ಟೆಂಟ್ ಇದೆ, ದೇವರನ್ನೇ ಇಲ್ಲ ರೀ. ಇವತ್ತು ಅದನ್ನು ಮಾಡಿದ್ದಾರೆ ಅಂತ ಅನ್ನೋದಾದರೆ ಆಕಾಶ್ ಅವ್ರಿಗೆ ಸೇರಬೇಕಾದ ಕ್ರೆಡಿಟ್ ಅದು ನಿಜಕ್ಕೂ ಕೂಡ. ಖಂಡಿತವಾಗ್ಲೂ ತಮ್ಮ ಮೊದಲನೇ ಸಿನಿಮಾದಲ್ಲೇ ಕೂಡ ತನ್ನ ಪಾತ್ರಕ್ಕೆ ನಮ್ಮನ್ನು ನಾವು ಅರ್ಪಿಸ್ಕೊಳ್ಳೋದಿದೆ ಗೊತ್ತಾ, ಇದಕ್ಕಿಂತ ಇನ್ನೆಂಥದ್ದು. ಸೊ ಅವರು ಬರೀ ಕಾಸ್ಟ್ಯೂಮ್ ಮಾತ್ರ ಅಲ್ಲ, ಇನ್ನು ಅವರ ಪಾತ್ರಕ್ಕೆ ತಮ್ಮನ್ನು ತಾವು ಎಷ್ಟರ ಮಟ್ಟಕ್ಕೆ ಅವರು ಅರ್ಪಿಸ್ಕೊಂಡಿರ್ತಾರೆ ಅಂತ ಅನ್ನುವಂಥದ್ದು ಇದ್ರ ಮುಖಾಂತರನೇ ಗೊತ್ತಾಗುತ್ತೆ. ಆಕಾಶ್ ಅವರು ತುಂಬ ದೊಡ್ಡ ಹೀರೋ ಆಗಿ ನಮ್ಮ ಇಡೀ ಕನ್ನಡ ಚಿತ್ರರಂಗವನ್ನು ಖಂಡಿತವಾಗ್ಲೂ ತುಂಬ, ಯಾಕಂದರೆ ನಮ್ಮ ಮುಂದಿನ ಜನ್ರೇಷನ್ನು ಈ ಥರದ ನಟರು ನಮ್ಮೆಲ್ಲರಿಗೂ ಕೂಡ ಬೇಕಾಗಿದೆ. ತುಂಬ ದೊಡ್ಡ ಭವಿಷ್ಯ ಇವರಿಗೆ ಸಿಗಲಿ ಅಂತ ಅನ್ನುವಂಥದ್ದು ನನ್ನ ಆರೈಕೆ. ನೀವೆಲ್ಲೂ ಹೋಗಂಗಿಲ್ಲ, ಇಲ್ಲೇ ನಿಂತ್ಕೋಬೇಕು. ಮೇಡಮ್ ಬನ್ನಿ ಸ್ಟೇಜ್ ಮೇಲೆ ಬನ್ನಿ ಮೇಡಮ್. ಇದು ಮತ್ತು ಮಂಜುನಾಥ್ ಸರ್ ಅವರ ಮಗ ಬನ್ನಿ ಪವನ್ ಅವರೇ. ಇವರು ಈ ಸಿನಿಮಾದಲ್ಲಿ ನೆಗೆಟಿವ್ ರೋಲ್ ಮಾಡಿದ್ದಾರೆ ಅಂತಂದರು. ಫಸ್ಟ್ ಬರ್ಬೇಕಾದ್ರೆ ನನಗೆ ಅವರು ನೆಗೆಟಿವ್ ರೋಲ್ ಮಾಡಿದ್ದಾರೆ ಅಂತ, ನನಗೆ ಯಾವ ಆ್ಯಂಗಲಲ್ಲಿ ನೀವು ನೆಗೆಟಿವ್ ಕಾಣಿಸ್ತಿರ್ರಿ ಅಂತ, ನನಗೆ ಯಾವ ನಿಮ್ಮ ಹೆಂಗೆ ಕನ್ವೆ ಮಾಡಿದ್ರು, ಇದು ಹೆಂಗಿದು ಸಾಧ್ಯ ಇದು ಅಂತ ನಾನು ಹೇಳಿದೆ. ಆ್ಯಕ್ಚುಲಿ ಭಾಳ ಜನಕ್ಕೆ ಗೊತ್ತಿಲ್ಲ, ನಾನು ಹೇಳ್ತೀನಿ ಕೇಳಿ. ಈಗ ಭಾಳ ಜನಕ್ಕೆ ಗೊತ್ತಿಲ್ಲ, ನಾನು ಈ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ದೆ ನೆಗೆಟಿವ್ ರೋಲಿಂದ. ಭಾಳಷ್ಟು ನನ್ನ ಸೀರಿಯಲ್ಸ್ ನಾನು ಮಾಡ್ತಾ ಇದ್ದಿದ್ದು ನಾನು ನೆಗೆಟಿವ್ ರೋಲೇ ಮಾಡ್ತಾಯಿದ್ದು. ಅದಾದ ನಂತರ ಕಾಮಿಡಿಯನ್ ಆಗಿದ್ದು. ಇವತ್ತಿಗೆ ಅದನ್ನು ಹೇಳಿದ್ರೆ ಎಲ್ಲ ನಗು ಬರುತ್ತೆ ಆ್ಯಕ್ಚುಲಿ. ಸೊ ಕಲಾವಿದನಿಗೆ ರೂಪ ಅಂದರೆ ಈ ರೂಪಕ್ಕೆ ಈ ಕ್ಯಾರೆಕ್ಟ್ರು ಅಂತ ಅನ್ನೋದಲ್ಲ ಅಂತ ಅನ್ನೋದನ್ನು ಮತ್ತೆ ಈ ಥರದ ಕಲಾವಿದರುಗಳು ಅದನ್ನು ನಿರೂಪಿಸ್ತಾ ಇದ್ದಾರೆ ಅಂತ ಅನ್ನೋವಂಥದ್ದು. ಈ ಸಿನಿಮಾದ ನಾನು ಆಗಲೇ ಹೇಳಿದೆ, ನಿಜವಾದ ಶಕ್ತಿ ಈ 4 ಜನ ರೈಟರ್ಸ್ ಅಂತ. ದಯವಿಟ್ಟು ಬನ್ನಿ ಸರ್, ನೀವೆಲ್ಲರೂ ಇರಬೇಕು. ಹಂಗೆ ಎಲ್ಲ ಒಟ್ಟಿಗೆ ಸೇರಿಸ್ತೀನಿ ಮೇಡಮ್, ಚೆನ್ನಾಗಿರುತ್ತೆ. ಯಾಕಂತಂದರೆ ಆಗಲೇ ಅದೊಂದು ಪರಿಪೂರ್ಣವಾದಂಥ ಒಂದು ತಂಡ ಆಗಲಿಕ್ಕೆ ಕಾರಣ. ಮತ್ತು ಈ ಸಿನಿಮಾದ ನಾಯಕ ನಟಿಯವರು ದಯವಿಟ್ಟು ಬನ್ನಿ. ಯಾಕೆ ಅಂತಂದರೆ ಯೂಶಲಿ ಲಂಗೋಟಿ ಅಂತನ್ನುವ ಒಂದು ಟೈಟಲ್ ಅಲ್ಲಿ ಇರುವಂಥ ಒಂದು ಸಿನಿಮಾಗೆ ನನಗೇನು ಕೆಲಸ ಇರುತ್ತೆ ಅಂತ ಅನ್ನೋವಂಥದ್ದು ಬರುತ್ತೆ ಯೂಶಲಿ. ಆದರೂ ಕೂಡ ತಮ್ಮ ಪಾತ್ರದ ಬಗ್ಗೆ ಬಹಳ ಅಚ್ಚುಕಟ್ಟಾಗಿ ತಮ್ಮನ್ನು ತಾವು ತಿಳ್ಕೊಂಡಿದ್ದಾರೆ. ಈ ಪಾತ್ರದ ಬಗ್ಗೆ ಅವರು ಅರ್ಥಕೊಂಡಿದ್ದಾರೆ. ಮತ್ತು ಹುಲಿ ಅವರ ಬಗ್ಗೆ ನಾನು ಮಾತಾಡಲೇಬೇಕು. ಇತ್ತೀಚಿನ ಇತ್ತೀಚಿನ ದಿವಸಗಳಲ್ಲಿ ನಮ್ಮ ಕಿರುತೆರೆ ಆಗಿರ್ಬೋದು, ಚಿತ್ರರಂಗ ಆಗಿರ್ಬೋದು, ನಾನೊಬ್ಬ ಕಲಾವಿದನಾಗಿ, ಹಾಸ್ಯ ಕಲಾವಿದನಾಗಿ ಹೇಳ್ತೀನಿ, ಮಜಾ ಭಾರತ್ ಆಗಿರ್ಬೋದು, ಗಿಚ್ಚಿ ಗಿಲಿ ಗಿಲಿ ಆಗಿರ್ಬೋದು, ಒಂದಿಷ್ಟು ಈ ಥರದ ಈ ಹಾಸ್ಯವನ್ನೇ ಅವಲಂಬಿತವಾದಂಥ ಒಂದಿಷ್ಟು ಸೀರಿಯಲ್ಸ್ ಆಗಿರ್ಬೋದು, ಇದು ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ದೀನಿ. ಒಂದಿಷ್ಟು ಕಲಾವಿದರುಗಳು ಬರ್ತಾ ಇದ್ದಾರೆ ರೀ. ನಾನು ಎಲ್ಲಿದ್ರು ಗುರು ಇವರೆಲ್ಲ ಅಂತ ಅನ್ನೋವಂಥದ್ದು. ನಿಜಕ್ಕೂ ಇವ್ರನ್ನೆಲ್ಲ ನೋಡಿದ್ರೆ ನನಗೇನು ಅನಿಸುತ್ತೆ ಗೊತ್ತಾ, ಸದ್ಯ ಗುರು ಈ ಟೈಮಲ್ಲಿ ನಾನು ಬರಲಿಲ್ಲ ಅಂತ. ನಿಜಕ್ಕೂ ಯಾಕಂತಂದರೆ ಇವ್ರುಗಳೆಲ್ಲ ಖಂಡಿತವಾಗ್ಲೂ ಎಂತೆಂತ ನಾವು ಎಲ್ಲೆಲ್ಲಿದ್ರು ಅಂತ ಅನ್ನಿಸ್ತಾ ಇರುತ್ತೆ. ಅವ್ರು ಮಾತಾಡೋವಂಥ ಶೈಲಿ ಆಗಿರ್ಬೋದು, ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋವಂಥದ್ದಾಗಿರ್ಬೋದು, ಕನ್ನಡ ಚಿತ್ರರಂಗವನ್ನು ಕಾಮಿಡಿ ವಿಚಾರದಲ್ಲಿ, ಹಾಸ್ಯದ ವಿಚಾರದಲ್ಲಿ ಇನ್ನು ಮುಂದಿನ ಪೀಳಿಗೆಯಲ್ಲಿ ಬಹಳ ಭದ್ರವಾಗಿರುತ್ತೆ ಅಂತ ಅನ್ನೋದಕ್ಕೆ ಈ ಥರ ಕಲಾವಿದರುಗಳೇ ಕಾರಣ. ಈ ಥರದವರೆಲ್ಲ ಈ ಸಿನಿಮಾದಲ್ಲಿ ಇರೋವಂಥದ್ದು ನನಗೆ ವೈಯಕ್ತಿಕವಾಗಿಯೂ ಕೂಡ, ಒಬ್ಬ ಕಲಾವಿದನಾಗಿಯೂ ಕೂಡ ಇಷ್ಟ ಆಗಿರುವಂಥದ್ದು, ಖುಷಿ ಪಟ್ಟಿರುವಂಥದ್ದು. ನಾನು ಎಲ್ಲರ ಬಾಯಲ್ಲೂ ಒಂದು ಕೇಳ್ತಾ ಇದ್ದೆ, ಇದ್ರ ನಿಜವಾದ ಹೀರೋ ಒಬ್ಬರಿದ್ದಾರೆ, ಇದ್ರ ನಿಜವಾದ ಹೀರೋ ಒಬ್ಬರಿದ್ದಾರೆ, ಇದ್ರ ನಿಜವಾದ ಹೀರೋ ಒಬ್ಬರಿದ್ದಾರೆ ಅಂತ. ನೋಡಿ, ಎಲ್ಲ ಕೆಲಸನೂ ಮಾಡಿ ಹಿಂದೆ ನಿಂತ್ಕೊಂಡು ನಾನು ಬೇಡ ಪರವಾಗಿಲ್ಲ, ಚೆನ್ನಾಗಾಗಲಿ ಅಂತ ಅನ್ನೋವಂಥ ಒಂದಿಷ್ಟು ಕೈಗಳು ನಮ್ಮ ಜೊತೆಯಲ್ಲೇ ಇರುತ್ತೆ. ಅದನ್ನು ಖಂಡಿತವಾಗ್ಲೂ ಗುರುತಿಸೋವಂಥದ್ದು ನಮ್ಮ ಕರ್ತವ್ಯನೂ ಆಗುತ್ತೆ. ಅದು ಯಾರೂ ಅಲ್ಲ, ಇವ್ರ ಯಜಮಾನ್ರು. ದಯವಿಟ್ಟು ಬನ್ನಿ ಸರ್. ನಿಮ್ಮ ಬಗ್ಗೆ ಎಲ್ಲರೂ ಭಾಳ ಮಾತಾಡ್ತಿದ್ದಾರೆ. ಈ ಥರದ ಕಾಂಟೆಂಟನ್ನು ಮಾಡಲಿಕ್ಕೆ ಮುಂದೆ ಬರಬೇಕು. ಮುಂದೆ ಬಂದಿದ್ದು ಮಾತ್ರ ಸಾಲಲ್ಲ, ಆ ಥರದ ಸಿನಿಮಾಗಳು ಗೆಲ್ಲಬೇಕು. ಆ ಥರದ ಸಿನಿಮಾಗಳು ಗೆದ್ದಾಗ ಮಾತ್ರ ರೀ ಮತ್ತೊಂದಿಷ್ಟು ಸಿನಿಮಾಗಳು, ಮತ್ತೊಂದಿಷ್ಟು ಹೊಸ ತಂಡಗಳಿಗೆ ಈ ಥರದ ಪ್ರಯತ್ನ ನಾವು ಮಾಡಬೇಕು ಅಂತ ಅನ್ನೋವಂಥ ಹುಮ್ಮಸ್ಸು ಬರಲಿಕ್ಕೆ ಕಾರಣವಾಗುತ್ತೆ. ಯಾವತ್ತೂ ಕೂಡ ಕನ್ನಡ ಚಿತ್ರರಂಗ ಮತ್ತು ಕನ್ನಡ ಚಿತ್ರರಂಗದ ಪ್ರೇಕ್ಷಕರೇನಿದ್ದಾರೆ, ಕನ್ನಡ ಚಿತ್ರವನ್ನು ನೋಡ್ತಾ ಇರೋವಂಥವ್ರು,
ಈ ಥರ ಹೊಸದೇನಾದ್ರು ಮಾಡಿದಾಗ ಯಾವತ್ತೂ ಕೂಡ ಅವರು ಕೈ ಬಿಟ್ಟಿದ್ದ ಇತಿಹಾಸ ಇಲ್ಲ ನಮ್ಮಲ್ಲಿ. ಆ ಥರದ ಒಂದು ಸಾಲಿಗೆ ಈ ಥರದ ಒಂದು ಗೆಲುವಿನ ಸಾಲಿಗೆ ಈ ಸಿನಿಮಾ ಸೇರಲಿ, ಈ ತಂಡ ಮತ್ತೆ ಮತ್ತೆ ಕೆಲಸ ಮಾಡ್ತಾ ಇರಲಿ, ತುಂಬ ದೊಡ್ಡ ಹಿಟ್ ಆಗಲಿ ಈ ಸಿನಿಮಾ. ಈ ಸಿನಿಮಾದ ಹಿಟ್ಟಿನ ಕಾರಣದಿಂದ ಮತ್ತೆ ಮತ್ತೆ ಈ ತಂಡ ಏನಿದೆ, ಇವಾಗ ಒಂದು ಟ್ರೆಂಡ್ ಶುರುವಾಗಿದೆ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಅನ್ನುವಂಥದ್ದು. ಖಂಡಿತ ನೋಡಿದ್ರೆ ಅದೇನೇ ಹೇಳಕ್ಕೆ ಹೋಗಿದ್ದಾರೆ ಅಂದರೆ ಕತೆ ರೆಡಿ ಮಾಡಿಟ್ಟಿದ್ದಾರೆ ಅಂತ. ಆದರೆ ನನಗೆ ಒಂದು ಸುಮ್ಮನೆ ಕ್ಯೂರಿಯಸ್ ಆಗಿದ್ದೀನಿ ಸರ್, ಪಾರ್ಟ್ 1ನಲ್ಲಿ ಲಂಗೋಟಿ ಇತ್ತು ಸರ್, ಸೆಕೆಂಡಲ್ಲಿ ಅದು ಇರಲ್ಲ ಸರ್ ಅಂತ ಮಾತಾಡ್ತಾರೆ. ರೆಡಿ ಇದ್ದಾರೆ ಸರ್, ಪರವಾಗಿಲ್ಲ ಅಂತ ನೋಡಿ ಪಾಪ ಅವ್ರನ್ನ ರೆಡಿ ಮಾಡ್ಬಿಟ್ಟವ್ರ ಆಲೆ. ಒಳ್ಳೇದಾಗಲಿ. ಇಲ್ಲಿ ಎಲ್ಲ ನಾನು ಈ ತಂಡದಲ್ಲಿ ನಾನು ಕಂಡುಕೊಂಡಿದ್ದಿಷ್ಟೇ, ಅವರಲ್ಲಿರುವಂಥ ಒಂದು ಒಗ್ಗಟ್ಟು ರೀ. ಬರೀ ಎಷ್ಟೋ ಜನ ನೋಡಿ ಇಲ್ಲಿ ನಾನು ಹೇಳಿದ್ರೆ ನಂಗೆ ದುಡ್ಡೇ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಸೊ ಎಲ್ಲದಕ್ಕೂ ದುಡ್ಡೇ ಕಾರಣ ಆಗಲ್ಲ, ಮನಸ್ಸು ಕಾರಣ ಆಗುತ್ತೆ, ಮನಸ್ಸುಗಳ ಕಾರಣ ಆಗುತ್ತೆ, ಲೈಕ್ ಮೈಂಡೆಡ್ ಪರ್ಸನ್ಸು ಕಾರಣ ಆಗ್ತಾರೆ. ಇವತ್ತು ಇಷ್ಟು ಜನ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಅಂತಂದರೆ ಅವರಲ್ಲಿರುವಂಥ ಒಂದೇ ಒಂದು ಗುಣ ನಾನು ಕಂಡುಕೊಂಡಿದ್ದು, ಒಂದೇ ಉದ್ದೇಶ ಕಂಡುಕೊಂಡಿದ್ದು ಏನು ಅಂತಂತಂದರೆ ಈ ಸಿನಿಮಾಗೆ ತಮ್ಮನ್ನು ತಾವು ಅರ್ಪಿಸ್ಕೊಂಡಿದ್ದಾರೆ ಅಂತನ್ನುವಂಥದ್ದು. ಎಲ್ಲಿ ನಿಷ್ಠೆಯಿಂದ ಕೆಲಸ ಆಗಿರುತ್ತೋ ಖಂಡಿತ ಆ ಪ್ರಾಡಕ್ಟ್ ಚೆನ್ನಾಗಿರುತ್ತೆ. ಆ ಪ್ರಾಡಕ್ಟ್ ಚೆನ್ನಾಗಿರುವಂಥ ಪ್ರಾಡಕ್ಟನ್ನು ಖಂಡಿತವಾಗ್ಲೂ ನಮ್ಮ ಜನ ಕೈ ಬಿಟ್ಟಿಲ್ಲ. ಒಳ್ಳೇದಾಗಲಿ, ಗಾಡ್ ಬ್ಲೆಸ್. ಮತ್ತೊಮ್ಮೆ ಲಂಗೋಟಿ ಸಿನಿಮಾ ದೊಡ್ಡ ಹಿಟ್ ಆಗಲೇಬೇಕು ಅಂತೀನಿ ಈ ಸಿನಿಮಾ. ಒಳ್ಳೇದಾಗಲಿ, ಗಾಡ್ ಬ್ಲೆಸ್. ಮತ್ತೊಮ್ಮೆ ಎಲ್ಲರಿಗೂ ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಕೂಡ ನಾನು ಕೇಳ್ಕೊಳ್ಳೋದು, ಈ ಥರದ ಒಂದು ಸಿನಿಮಾವನ್ನು ಅತಿ ಹೆಚ್ಚು ಪ್ರೀತಿಯಿಂದ ಇದನ್ನು ಸ್ವಾಗತಿಸಿ ಅಂತ ಅನ್ನೋವಂಥದ್ದು. ಭಾಳ ನಿಷ್ಕಲ್ಮನುಷ್ಯ ಮನಸ್ಸಿನಿಂದ ಈ ಕೆಲಸ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಜಾಸ್ತಿ ಮಾತಾಡ್ಬಿಟ್ಟೆ, ಸಾರಿ. ಇಲ್ಲ ಸರ್, ನಿಮ್ಮ ಮಾತುಗಳು ನಮ್ಗೆ ಕೇಳ್ತಾ ಇದ್ರೆ ನಾವು ಕೇಳ್ತಾನೆ ಇರ್ತೀವಿ, ನೋ ಪ್ರಾಬ್ಲಮ್. ಓಕೆ.